ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಭಗವದ್ಗೀತಾ ಶ್ಲೋಕ ಧ್ಯಾನ ಶ್ಲೋಕ 9 ಮನನ ಎಂದು ತಮ್ಮೆಲ್ಲರಿಗೂ ಗೀತಾ ಸತ್ಸಂಗಕ್ಕೆ ಆದರದ ಸ್ವಾಗತ. ಇಂದು ನಾವು 9ನೇ ಶ್ಲೋಕವನ್ನು ಮನನ ಮಾಡೋಣ. ಈ ಶ್ಲೋಕವನ್ನ ಎಲ್ಲರೂ ಹೇಳಿದ್ದಾಯ್ತು. ಈಗ ಮತ್ತೊಮ್ಮೆ ಇದರ ಅರ್ಥವನ್ನ ತಿಳ್ಕೊಂಡ್ಬಿಡೋಣ. ಯಾರನ್ನು ಬ್ರಹ್ಮನು, ವರುಣನು, ಇಂದ್ರನು, ಮರುತರು ದಿವ್ಯವಾದ ಸ್ತೋತ್ರಗಳಿಂದ ಹೊಗಳುತ್ತಾರೋ, ಯಾರನ್ನು ಸಾಮಗಾಯಕರು ಪದಗಳಿಂದಲೂ ಕ್ರಮಗಳಿಂದಲೂ ಕೂಡಿರುವ ವೇದಗಳಿಂದ ಗಾನ ಮಾಡುತ್ತಾರೋ, ಯಾರನ್ನು ಯೋಗಿಗಳು ಧ್ಯಾನಾವಸ್ಥೆಯಲ್ಲಿ ಕಾಣುವರೋ, ಯಾರ ಆಳವನ್ನು ದೇವತೆಗಳು ರಾಕ್ಷಸರು ಯಾರೂ ತಿಳಿಯರೋ ಅಂತಹ ದೇವನಿಗೆ ನಮಸ್ಕಾರ. ಇಲ್ಲಿ ಪರಬ್ರಹ್ಮನನ್ನ ಕುರಿತಾಗಿ ಅಥವಾ ನಾವು ಇಲ್ಲಿ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ನಾವು ಪರಬ್ರಹ್ಮನನ್ನ ಶ್ರೀಕೃಷ್ಣನಾಗಿಯೇ ನಾವು ನೋಡ್ತೀವಿ. ಆ ಶ್ರೀಕೃಷ್ಣನನ್ನ ಕುರಿತಾಗಿ ಹೇಳಿದ್ದು ಅಂತ ತಗೊಳ್ಬೋದು, ಅಥವಾ ಆ ಪರಬ್ರಹ್ಮನನ್ನ ಕುರಿತಾಗಿ ಹೇಳಿದ್ದು ಅಂತ ತೆಗೆದುಕೊಳ್ಬೋದು. ಎರಡು ಒಂದೇ. ಈಗ ಇದರ ಪ್ರಶ್ನೆಗಳು ಸಹ ಇವೆ. ಮೊದಲನೇ ಪ್ರಶ್ನೆ, ಸಾವಿತ್ರಿಜಿ, ಮೊದಲನೇ ಪ್ರಶ್ನೆ ನಿಮ್ಗೇನೆ. ಬ್ರಹ್ಮ, ವರುಣ, ರುದ್ರ, ಮರುತರು ಯಾರು ಅಂತ. ಇಲ್ಲಿ ಇಂಥ ಇವರೆಲ್ಲರೂ ಸಹನು ದೇವತೆಗಳು ಇವರೆಲ್ಲರೂ ದೇವತೆಗಳು ಅಂತ ಅನ್ಕೊಂಡಿದೀನಿ. ಬ್ರಹ್ಮ, ವರುಣ, ರುದ್ರ, ಮರುತರು ಇವರೆಲ್ಲ ಕೂಡ ದೇವತೆಗಳು ಅಂತ ಪೂಜಿಸ್ತಾರೆ ಅವ್ರನ್ನು ಕೂಡ ಅಂತ. ದೇವತೆಗಳು ಅಂತ ಅವರು ನಾರಾಯಣನನ್ನ ಪೂಜಿಸ್ತಾರೆ. ದೇವತೆಗಳು ಕೂಡ ನಾರಾಯಣನನ್ನ ಪೂಜಿಸ್ತಾ ಇದ್ದಾರೆ ಅಂತ ಈ ಶ್ಲೋಕದಲ್ಲಿ ಮುಂದೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಯಾವ ತರ ಮಾಡ್ತಾರೆ ಪಂಡಿತರು ಈ ಸಾಮಗಾನವನ್ನು, ಅದು ಯಾವ ತರ ಆ ನಾರಾಯಣನನ್ನೇ ಧ್ಯಾನ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದು ಕ್ರಮವಾಗಿ ಮುಂದೆನೂ ಹೇಳ್ಕೊಂಡ್ ಬಂದಿದ್ದಾರೆ. ಪರಮಾತ್ಮನನ್ನ ಫಸ್ಟ್ ಧ್ಯಾನ ಮಾಡಿದ್ವಿ, ಆಮೇಲೆ ವ್ಯಾಸರನ್ನ, ಹೀಗೆ ನಾವು ಎಲ್ಲಾ ಧ್ಯಾನ ಶ್ಲೋಕಗಳಲ್ಲೂ ಮುಂದುವರಿಸ್ತಾ ಇಲ್ಲಿ ದೇವತೆಗಳು ಕೂಡ ಆ ನಾರಾಯಣನ ಸ್ವರೂಪವನ್ನ ಧ್ಯಾನ ಮಾಡಿಕೊಂಡು ನಂತರ ಇದು ಭಗವದ್ಗೀತೆಯ ಆ ಸಾರ ಅದನ್ನ ಹೇಳ್ತಾರೆ ಅಂತ. ನಾರಾಯಣನೇ ಸ್ವಯಂ ಹೇಳಿರ್ತಕ್ಕಂತ ಒಂದು ಭಗವದ್ಗೀತೆಯ ಸಾರ ಅದು. ಆ ಮುಖಾರವಿಂದದಿಂದ ಬಂದಿರ್ತಕ್ಕಂಥದ್ದು. ಅದನ್ನ ಸಾಮ ವೇದಗಳಿಂದ ಗಾನವನ್ನು ಮಾಡ್ತಾರೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ನಾರಾಯಣನನ್ನ ಸ್ತುತಿ ಮಾಡ್ತಾ ಇರೋರು ಈ ಬ್ರಹ್ಮ, ವರುಣ, ರುದ್ರ, ಮರುತರು. ಇವರು ದೇವತೆಗಳು ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಯಾರು? ಅಂದ್ರೆ ಪೂರ್ತಿ ಪುಣ್ಯ ಮಾಡಿರ್ತಾರೆ ಅಂತ ಹೇಳ್ತಾರೆ ದೇವತೆಗಳು. ಮಾನವರು ಅಂತಂದ್ರೆ ಅರ್ಧ ಪಾಪ ಅರ್ಧ ಪುಣ್ಯ ಮಾಡಿ ಮಾನವ ಜನ್ಮ ಪಡ್ಕೊಂಡ್ ಬಂದಿರ್ತೀವಿ ಅಂತ. ದೇವತೆಗಳು ಅಂದ್ರೆ ಅಲ್ಲಿನ್ನೇನು ಮಾಡೋದೇ ಇಲ್ಲ, ಅದು ಪೂರ್ತಿ ಆ ಪುಣ್ಯವನ್ನ ಅನುಭವಿಸ್ತಾ ಇರೋದೇ ಅಂತ. ಅಲ್ಲಿ ಇನ್ನೇನಾದ್ರೂ ಮಾಡ್ಬೇಕಾದ್ರೂ ಅವ್ರು ಕೂಡ ಇಲ್ಲಿಗೆ ಬರ್ಬೇಕು ಅಂತ ಹೇಳ್ತಾರೆ, ಭೂಮಿಗೆ ಬಂದು ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ. ಬೇರೆ ಯಾವ್ದಾದ್ರು ದೃಷ್ಟಿಯಲ್ಲಿ ನೋಡ್ತೀರಾ? ಬೇರೆ ದೃಷ್ಟಿನಲ್ಲಿ ಅಂತಂದ್ರೆ ನಾವು ಎಲ್ಲಾನು ದೇವತೆಗಳ ಹಾಗೆ ನೋಡ್ತೀವಿ. ಯಾಕೆಂದ್ರೆ ಒಂದು ಸೂರ್ಯನನ್ನು ನೋಡಿರ್ಬಹುದು, ಗಾಳಿ, ಪ್ರತಿಯೊಂದು ಅಷ್ಟೇ, ಮಳೆ ಆಗಿರ್ಬಹುದು,
ಹ್ಮ್ ಅದಕ್ಕೆಲ್ಲಾನು ನಾವು ದೇವತೆಗಳ ಹಾಗೇನೆ ನೋಡ್ತೀವಿ ಅಂತ. ಪ್ರತಿಯೊಂದು ಹ್ಮ್ ನಾವು ಪ್ರಪಂಚದಲ್ಲಿ ಎಲ್ಲಾನು ಆ ದೇವತೆಗಳಾಗೆ ಪೂಜಿಸ್ತೀವಿ, ನಾವು ಹ್ಮ್ ನೋಡ್ತೀವಿ ಅದನ್ನ ಹ್ಮ್ ಹ್ಮ್ ಅಂತ ಹೇಳ್ತಾರೆ. ಧನ್ಯವಾದಗಳು ಸಾವಿತ್ರಿಜಿ. ಹಾ ಪದ್ಮಜ. ಆ, ಭಾರತೀಜಿ, ಸಾಮಗಾನ ಅಂದ್ರೆ ಏನು? ಅದರ ವಿಷಯ ಯಾವುದನ್ನ ಉದ್ದೇಶ ಇಟ್ಕೊಂಡು ಈ ಸಾಮಗಾನವನ್ನ ಮಾಡ್ತಾರೆ? ಈ ಸಾಮಗಾನ ಸಾಮಗಾನ ಯಾವುದ್ರಲ್ಲಿ ಬರುತ್ತೆ? ವೇದಗಳಲ್ಲಿ ಬರುತ್ತೆ. ಸಾಮಗಾನ ಅಂದ್ರೆ ಅದರದೇ ಒಂದು ಕ್ರಮದಲ್ಲಿ ಹೇಳುವಂತ ಒಂದು ಇದು ವೇದ ಅದು. ಅದನ್ನ ಅದ್ರ ವಿಷಯ ಅದು ಯಾವ್ದಕ್ ಇದ್ ಮಾಡ್ತಾರೆ ಅಂದ್ರೆ ಬರೀ ಪರಮಾತ್ಮನನ್ನೇ ಇದ್ ಮಾಡೋ ಧ್ಯಾನ ಮಾಡುವಂತ ಒಂದು ಕ್ರಮ. ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಹೇಳುವಂತದ್ದು ಇದು ಸಾಮಗಾನ. ಅದು ಸಾಮ ವೇದ ಅಂತಾನೆ ಇದೆ ಅಲ್ವಾ? ಅದು ಹಾ, ಸಾಮವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅದರಲ್ಲಿ ಅಥರ್ವಣ ವೇದ, ಈ 4ರಲ್ಲಿ ಸಾಮವೇದ ಅನ್ನೋದು ಅದರದೇ ಆದ ಒಂದು ಕ್ರಮ ಇರುತ್ತೆ. ಅದನ್ನ ಸಂಗೀತ ರೂಪದಲ್ಲಿ ಹೇಳುವಂತದ್ದು ಹೇಳ್ತಾರೆ. ಸಂಗೀತ ಮತ್ತೆ ಸಂಗೀತದ ಮೂಲ ಸಹ ಸಾಮವೇದ ಅಂತಾನೆ. ಸಾಮವೇದ, ಹೌದು. ಅದು ಗಾನ, ಇವಾಗ ಸಂಗೀತ ಹೇಗೆ 7 ಸ್ವರಗಳನ್ನ ಇಟ್ಕೊಂಡು ವಿವಿಧ ರಾಗಗಳನ್ನಾಗಿ ಹೇಗೆ ಮಾಡಿದಾರೋ, ಹಾಗೆ ಸಾಮಗಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಎಲ್ಲಾನು ಭಗವಂತನನ್ನೇ ಹೋಲಿಸ್ಕೊತಾರೆ. ಸ್ತುತಿಸುವುದು. ವಸಂತಾಜಿ, ಹಾ ಹೇಳಿ ಮೇಡಮ್. ಇವಾಗ 3ನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಯೋಗಿಗಳ ಧ್ಯಾನದ ಧ್ಯೇಯ ಯಾವುದು? ಯೋಗಿಗಳದ್ದು ಧ್ಯಾನದ ಧ್ಯೇಯ ಅಂದ್ರೆ, ಅವರು ಯೋಗಿಗಳು ಧ್ಯಾನ ಮಾಡೋದು ದೇವರಲ್ಲೇ ಅವ್ರು ಮುಳುಗು ಬಿಡ್ತಾರೆ, ಹಂಗೇನೆ ಧ್ಯಾನ ಮಾಡ್ಕೊಂಡು. ಅಂದ್ರೆ ಅವ್ರಿಗೆ ಭಗವಂತನನ್ನ ಪಡಿಬೇಕು, ನೋಡ್ಬೇಕು, ಪಡಿಬೇಕು ಅದರಲ್ಲಿ ಅನ್ನೋ ಇದ್ರೊಳಗೆ ಒಂದಾಗ್ಬೇಕು ಅನ್ನೋದೇ ಅವರ. ಅವ್ರದ್ದು ಅದೇ ಧ್ಯೇಯನೇ ಇರುತ್ತೆ. ಬೇರೆ ಯೋಗಿಗಳದು ಅವ್ರ ಅದಕ್ಕೆ ಸೀಮಿತವಾಗಿ ಧ್ಯಾನದೊಳಗೆ ಮುಳುಗಿರ್ತಾರೆ. ಆಮೇಲೆ ಅದು ಪರ್ಮನೆಂಟ್ ಆಗಿ ಅವರಿಗೆ ಅಲ್ಲಿ ಸ್ಥಿತವಾಗಿರೋದಕ್ಕೆ ಆಗತ್ತಾ ಹೌದು ಮೇಡಮ್. ಯೋಗಿಗಳಿಗೆ? ಆ ಅದಕ್ಕೆ ಯೋಗಿಗಳು ಅನ್ನೋದು, ಸ್ಥಿತವಾಗಿ ಇರುವುದಕ್ಕೆ ಯೋಗಿಗಳು ಅನ್ನೋದು, ಧ್ಯಾನದ ದೇಹದೊಳಗೆ ಇರೋದಿಕ್ಕೆ. ಜೀವನ್ ಮುಕ್ತರು ಅಂದ್ರೆ ಫುಲ್ಲು ದೇವರಿಗೆ ಇದಾಗಿ, ದೇವ್ರ ಇದ್ರೊಳಗೆ ಅವರು ಮುಕ್ತರಾಗ್ಬಿಟ್ಟಿರ್ತಾರೆ. ಜೀವನ್ ಮುಕ್ತ ಅಂದ್ರೆ ಯೋಗಿಗಳಂದ್ರೆ ಅವರು ಧ್ಯಾನದೊಳಗಿರ್ತಾರೆ ಅಂತ. ಅದೇ ಧ್ಯಾನದಲ್ಲಿ ಇರ್ತಾರೆ. ಅವರು ಸಮಾಧಿ ಸ್ಥಿತಿಯಲ್ಲಿ ಅವರು ಭಗವಂತನನ್ನ ಒಂದು ಕೋರೋದ್ರೊಳಗೆ ಸ್ಥಿತಿಯಲ್ಲಿ ಅರಿತುಕೊಳ್ತಾರೆ. ಜೀವನ್ ಜೀವನ್ ಮುಕ್ತರಾದ್ರೆ ಮುಕ್ತರಂದ್ರೆ ಅವ್ರು ಅವರು ಯಾವಾಗ್ಲೂ ಅವ್ರೇನು ಸಮಾಧಿಗೇನು ಹೋಗ್ಬೇಕಾಗಿಲ್ಲ, ಯಾವಾಗ್ಲೂನು ಪರಮಾತ್ಮನಲ್ಲಿ ಒಂದೇ ಅವರು ಆಗ್ಬಿಟ್ಟಿರ್ತಾರೆ. ಲೀನರಾಗ್ಬಿಟ್ಟಿರ್ತಾರೆ, ಪರಮಾತ್ಮನಲ್ಲಿ ನೀಲನಾಗಿರ್ತಾರೆ ಜೀವನ್ ಮುಕ್ತರಂದ್ರೆ. ಥ್ಯಾಂಕ್ ಯು ಸಂತಾಜಿ. ಲಕ್ಷ್ಮೀಜಿ, ಇವಾಗ ದೇವತಾದಿ ರಾಕ್ಷಸರಿಗೆ ಯಾರ ಆಳವನ್ನು, ಇದು ಗುರುಜಿ ಹೇಳಿದ್ದಾರೆ ಅಲ್ಲಿ, ಯಾರ ಆಳವನ್ನು ತಿಳಿಯುವುದು ಅಸಾಧ್ಯ, ಆಳ ಎಂಬುದರ ಮೇಲೆ ಬೆಳಕು ಚೆಲ್ಲಿ ಅಂತ ಅವರು ಬೆಳಕನ್ನ ಕುರಿತಾಗೆ ಹೇಳಿದ್ದಾರೆ. ಇಲ್ಲೇ ಒಂದ್ಸತೆ ಬ್ರಹ್ಮನ್ಗೂ ವಿಷ್ಣುನ್ಗೂ ಕಾಂಪಿಟೇಷನ್ ನಡೀತೈತಂತ್ರಿ, ಯಾರು ದೊಡ್ಡವರು ಅಂತಂದ್ ಹೇಳಿ. ಅವಾಗ ಒಂದ್ ಬೆಳಕಿನ ಕಂಬದ ಹತ್ರ ಹೋಗಿ ನಿಂತು ಕೇಳ್ಕೊಂತಾರಂತ್ರಿ ಅವ್ರು. ಅದಕ್ಕ ಆ ಕಂಬ ಹೇಳ್ತೈತಂತ, ಯಾರ್ ನನ್ನನ್ನ ಅಂತ್ಯನ ಅಥವಾ ಆದಿನ ಗುರ್ತಿಸ್ತಾರೋ ಅವ್ರ ದೊಡ್ಡವರು ಅಂತಂದ್ ಹೇಳಿ ಬೆಳಕಿನ ಕಂಬ ಹೇಳ್ದಾಗ
ಆ ಬ್ರಹ್ಮಾಜಿ ಬಂದ್ ಹೇಳ್ತಾರಂತ ಕಂಡಿದ್ರುನು ನಾನ್ ಇಲ್ಲ ನಾನ್ ಆದಿ ಕಂಡೆ ಅಂತೇಳಿ ಸುಳ್ಳು ಹೇಳ್ತಾರಂತ. ವಿಷ್ಣು ಬಂದ್ ಹೇಳ್ತಾರಂತ ಇಲ್ಲ ಇಲ್ಲ ನನ್ಗ ಅಂತೆನ್ನ ಕಾಣಕ್ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ಬಂದ್ ಹೇಳ್ತಾರಂತ. ಅಷ್ಟೊತ್ತಿಗೆ ಅದು ಬೆಳಕಿನ ಕಂಬ ಹೇಳ್ತತೆ ಅಂತ ಸತ್ಯ ಯಾರ್ ಹೇಳಾರ ಅವ್ರನ್ನ ಪೂಜಿಸ್ತಾರ. ಅದಕ್ಕ ನಾವ್ ಬ್ರಹ್ಮನ್ಗ ಯಾವಾಗ್ಲೂ ಹೆಚ್ಚಿಂದ ಹೆಚ್ಚು ಪೂಜೆ ಇಲ್ಲ ಅಮ್ಮ. ನಮ್ದು ಸಂಪ್ರದಾಯದೊಳಗ್ ನಾವ್ ಯಾವಾಗ್ಲೂ ಬ್ರಹ್ಮದೇವ್ರಿಗೆ ಯಾವಾಗ್ಲೂ ಪೂಜೆ ಮಾಡಂಗಿಲ್ರಿ. ವಿಷ್ಣುನ್ ಯಾವಾಗ್ಲೂ ಪೂಜಿಸ್ತಾನೆ ಇರ್ತೇವ್ರಿ. ಅದ್ ಎಷ್ಟು ಖರೆ ನೋಡ್ರಿ. ಅದ ಆ ಬೆಳಕಿನ ಕಂಬದ ಬಗ್ಗೆ ಹೇಳ್ಯಾರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅಸುರರ್ಗೂ ಅವ್ರಿಗೂ ಈ ಕಂಬದ ಆದಿ ಮತ್ತು ಅಂತ್ಯನ ಗುರುತಿಸಕ್ ಸಾಧ್ಯ ಆಗಿಲ್ಲ, ದೇವತೆಗಳಿಗೂ ಸಾಧ್ಯ ಆಗಿಲ್ಲ ಅಂತಂದ್ ಹೇಳಿ ಹೇಳ್ಯಾರ್ರಿ. ಇದು ನಮ್ಮೊಳಗೂ ಐತಿ ಅಮ್ಮ. ಈಗ ನಾವ್ ಇಂತ ಕತ್ಲದೊಳಗು ಕಣ್ಣು ಮುಚ್ಕೊಂಡ್ ಕುಂತು ನೀವ್ ಸೂರ್ಯನ್ ಬೆಳಕ್ ಕಾಣು ಅಂದ್ರ ನಾವ್ ಆರಾಮ್ ಕಾಣ್ತೇವ್ರಿ. ನಮ್ಮೊಳಗೂ ಆ ಶಕ್ತಿ ಐತಿ, ಆ ಶಕ್ತಿನ ನೀವು ಗುರ್ತಿಸ್ಕೊಳ್ರಿ ಅಂತಂದ್ ಹೇಳಿ ನಾವ್ ಈಗ ಪ್ರೇಯರ್ ಮಾಡೋ ಮುಂದೆ ಹೇಳ್ತೇವಲ್ರಿ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರ ಅಂತಂದ್ ಹೇಳಿ ಆ ಜ್ಯೋತಿನ್ ಗುರ್ತಿಸ್ರಿ, ನಿಮ್ಮೊಳಗಿರ ನೀವ್ ಬೆಳಕ್ನ ಕಾಣ್ರಿ ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತಂದ್ ಹೇಳಿ ನನಗ ಹಂಗ ಅನಸ್ತವಮ್ಮ. ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಮೀಜಿ. ಅದೇ ಇವಾಗ ಬ್ರಹ್ಮನ ನಾವು ಪೂಜೆ ಮಾಡಲ್ಲ ನಮ್ಮಲ್ಲಿ ಅಂತ ಹೇಳಿದ್ರಲ್ಲ, ಈಗ ನಾವು ಲೌಕಿಕದಲ್ಲಿ ಏನು ಪರಬ್ರಹ್ಮ ಯಾಕಪ್ಪ ಹುಟ್ಟಿಸ್ಲಿ ನೀನು ಅಂತ ಬಿಟ್ಟು ನಾವು ಪೂಜೆ ಮಾಡಲ್ಲ. ಆದ್ರೆ ನಮ್ಗೆಲ್ಲ ಸಕಲ ಸೌಕರ್ಯಗಳು ಬೇಕಲ್ಲ, ಅದಕ್ಕೆ ನಾವು ವಿಷ್ಣುನ ಪೂಜೆ ಮಾಡ್ತೀವಿ. ಅದ್ ಕೊಡಪ್ಪ ಇದ್ ಕೊಡಪ್ಪ ಅಂತ ಬಿಟ್ಟು ಕೇಳ್ಕೊಳ್ತೀವಿ. ಅದಕ್ಕೆ ವೆಂಕಟೇಶ್ವರನ್ ದೇವಸ್ಥಾನದಲ್ಲಿ ಎಷ್ಟು ಸಮೃದ್ಧಿ ಇರುತ್ತೆ ನೋಡಿ ಅಲ್ವಾ ಲಕ್ಷ್ಮಿ? ನಾವು ಲಕ್ಷ್ಮಿ ಯಾವಾಗ್ಲೂ ಲಕ್ಷ್ಮೀಪತಿ ನಮಗೂ ಕೊಡಪ್ಪ, ಕೊಡು ಕೊಡು, ನಮ್ಗೆ ಅದರಲ್ಲಿ ಸುಖ ಇದೆ, ನಾವಿರುವಾಗ ಚೆನ್ನಾಗಿ ಇರ್ಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ. ಈ ಜೀವನ ಬೇಡ ಅಂತ ಅಂದ್ಬಿಟ್ಟು ಸೃಷ್ಟಿಕರ್ತ ಬ್ರಹ್ಮನ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀವಿ. ಹೌದ್ರಿ. ಅಂದ್ರೆ ಸರ್ನ್ ಕೇಳೋಣ ಅದ್ರ ವಿಶ್ಲೇಷಣೆಯನ್ನ ಕೊನೆಯಲ್ಲಿ. ಅಲ್ಲ, ನಾನ್ ತಮಾಷೆಗೆ ಹೇಳ್ದೆ. ಸಂಧ್ಯಾ ಪರಮೇಶ್, ಕೊನೆಯ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ತೀರಾ? ಈ ಶ್ಲೋಕದಲ್ಲಿ ಪರಮ ವೇದ್ಯ ಅಂತ ಹೇಳಿ ಯಾರನ್ನ ಇಂಥವ್ರನ್ನೇ ಕುರಿತಾಗಿ ಹೇಳಿದೀವಿ ಅನ್ನೋದನ್ನ ಅವರು ಹೇಳಿಲ್ಲ. ಇದೆಲ್ಲಾನು ಯಾರು ಪೂಜೆ ಮಾಡ್ತಾರೆ, ಯಾರು ಸ್ತುತಿ ಮಾಡ್ತಾರೆ, ಯಾರನ್ನ ಕುರಿತಾಗಿ ಸ್ತುತಿ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ವಿಷಯವನ್ನ ನೀವು ತಿಳಿಸ್ಕೊಡ್ತೀರಾ? ಖಂಡಿತ ಅಮ್ಮ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿರೋದು ಯಾರನ್ನ ಹೇಳಿದ್ರು ಅಂದ್ರೆ ಯಾರು ದೇವಾನುದೇವಗಣಗಳು, ಸುರಾಸುರಗಣಗಳು, ಮಾನವರು, ಎಲ್ಲರೂ ಜ್ಞಾನಿಗಳು, ಮತ್ತೆ ಸಂತರು, ಸಂಗೀತಗಾರರು, ಜೀವನ್ಮುಕ್ತರು, ಪ್ರತಿ ಒಬ್ಬರು ಹಾಡಿ ಹೊಗಳ್ತಾ ಇರೋದು ಜಗತ್ತಿನಲ್ಲಿರ್ತಕ್ಕಂಥ ಭಗವಂತ ಒಬ್ಬನೇ. ಅವನು ಹೆಸರು ನಾಮ ರೂಪಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಎಲ್ಲಾ ರೂಪವನ್ನು ಹೊತ್ತಿರ್ತಕ್ಕಂಥ ಭಗವಂತ ಒಬ್ಬನೇ. ಅವನೇ ಮಹಾನ್ ವಿಷ್ಣು. ಆ ವಿಷ್ಣುವನ್ನ ನಾವು ಎಲ್ಲರೂ ನಮಗ್ ತೋಚದ ರೀತಿಗಳಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ತುತಿ ಮಾಡ್ತಿರ್ತಾರೆ. ದೇವಗಣಗಳು ಒಂದು ತರದಲ್ಲಿ ವೇದ ಮಂತ್ರಗಳನ್ನ ಉಪಯೋಗಿಸಿ ಅವರು ಸಂಸ್ಕೃತ ಅವುಗಳನ್ನೆಲ್ಲ ಕಲ್ತದ್ರಿಂದ ಅವರು ಅದನ್ನೆಲ್ಲ ಧ್ಯಾನ ಶ್ಲೋಕಗಳ ಮೂಲಕ ಆ ಭಗವಂತನ ಆರಾಧನೆಯನ್ನು ಮಾಡ್ತಿರ್ತಾರೆ. ಇನ್ನು ಈ ಜ್ಞಾನಿಗಳು ಅವ್ರದ್ದೇ ಆದ ರೀತಿನಲ್ಲಿ ಅವರು ಸ್ತುತಿ ಮಾಡ್ತಿರ್ತಾರೆ. ಇನ್ನು ಸಂಗೀತಗಾರರು ತಮ್ಮ ಹೃದಯನೇ ತಂತಿ ಅಂತ ಮಾಡ್ಕೊಂಡು ಭಗವಂತನ ಬೆರಳುಗಳನ್ನ ಮೀಟ್ಟಾಗ ಕಾವ್ಯಗಾನ ಹೇಗೆ ಹೊರಹೊಮ್ಮುತ್ತೋ ಅದನ್ನೇ ತಮ್ಮ ಹೃದಯನೇ ಒಂದು ವೀಣೆ ಅಂತ ಅದರಿಂದ ತಂತಿ ಮೂಲಕ ಸಂಗೀತದ ಮೂಲಕ ಭಗವಂತನನ್ನ ಆರಾಧಿಸ್ತಿರ್ತಾರೆ. ಅದನ್ನ ಕೇಳಿದಾಗ ಎಂತಹವನಿಗೂನು ನಾವು ಭಗವಂತನ ಆರಾಧನೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಅವ್ರಿಗೆ ಸರಳವಾಗಿ ಬಂದ್ಬಿಡುತ್ತೆ. ಇದನ್ನ ವೇದಗಳ ಮೂಲಕ, ವೇದ ಮಂತ್ರಗಳ ಮೂಲಕ ಎಲ್ಲಾ ಮಂದಿರಗಳಲ್ಲೂ ಸಹ ಭಗವಂತನನ್ನ ಸ್ತುತಿಸಿ ಆರಾಧಿಸಿ ಅವನನ್ನ ವೇದ ಮಂತ್ರಗಳನ್ನು ಹೇಳೋದ್ರಿಂದನೇ ಅವನಿಗೆ ಜೀವ ಕಳೆಯನ್ನು ತುಂಬಿಕೊಡ್ತಾ ಇರ್ತಾರೆ. ಭಗವಂತ ಒಬ್ಬ ಶಿಲೆ ರೂಪದಲ್ಲಿದ್ರು ಆ ಶಿಲೆಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ವೇದ ಮಂತ್ರಗಳನ್ನ ಕ್ರಮವಾದ ರೀತಿಯಲ್ಲಿ, ಅದರಲ್ಲಿ ಯಾವುದೇ ಲೋಪದೋಷಗಳಿಲ್ಲದ ರೀತಿಯಲ್ಲಿ ಏರಿಳಿತಗಳೊಂದಿಗೆ ಎಲ್ಲಿ ಎತ್ತರಿಸ್ಬೇಕು, ಎಲ್ಲಿ ಇಳಿಸ್ಬೇಕು ಅದನ್ನ ಗಮನ ಇಟ್ಕೊಂಡು
ಯಾವಾಗ ಶುದ್ಧವಾದ ರೀತಿಯಲ್ಲಿ ಶುದ್ಧಾತ್ಮರಾಗಿ ಆ ಸ್ತುತಿಸ್ತಿರ್ತಾರೋ ಆಗ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ತಾನಾಗೆ ಆಗ್ತಿರುತ್ತೆ ಅನ್ನೋದನ್ನ ಇಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಮತ್ತೆ ಇದನ್ನ ಯೋಗಿಗಳೇನ್ ಮಾಡಿರ್ತಾರೆ, ಭಗವಂತನನ್ನ ಅವನ ಆದಿ ಅಂತ್ಯಗಳನ್ನ ಅಳೆಯಲಾರದವರು ಅವ್ರು ಏನ್ ಮಾಡಿರ್ತಾರೆ, ಕೂತ್ಕೊಂಡು ತಮ್ಮ ಮನಸ್ಸನ್ನ ಒಳಗೆ ಎಳೆದುಕೊಂಡು ಧ್ಯಾನದ ಮೂಲಕ ತಮ್ಮ ಮನಸ್ಸನ್ನ ಒಳಗೆ ಎಳೆದುಕೊಂಡು ಅಂತರಂಗದಲ್ಲಿ ಭಗವಂತನನ್ನ ಕೂರಿಸ್ಕೊಂಡು ಅವನನ್ನೇ ಆರಾಧಿಸ್ತಿರ್ತಾರೆ. ಇನ್ನು ಜ್ಞಾನಿಗಳಾದವ್ರು ಏನ್ ಮಾಡಿರ್ತಾರೆ, ದ್ವೈತವನ್ನ ತೊರೆದು ಅದ್ವೈತದಿಂದ ನಾನ್ ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಅಂತ ತಿಳಿದುಕೊಂಡು ಅವ್ರು ಎರಡು ಒಂದೇನ ಅಂತ ತಿಳಿದುಕೊಂಡು ಒಂದಾಗಿ ಭಗವಂತನಲ್ಲೇ ಲೀನವಾಗ್ಬಿಟ್ಟು ಅವರು ಆರಾಧನೆ ಮಾಡ್ತಿರ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಉದ್ದೇಶ ಏನು ಅಂದ್ರೆ, ನನಗೆಲ್ಲಾ ಗೊತ್ತು, ಭಗವಂತನ ಮಹಿಮೆ ನನಗೆಲ್ಲವೂ ಗೊತ್ತು, ಅವನ ಬಗ್ಗೆ ನನ್ಗೆಲ್ಲಾನು ತಿಳಿದು ಬಿಟ್ಟಿದೀನಿ ಅನ್ನೋ ಅಹಂಕಾರ ಇಲ್ಲಿ ಬೇಕಿಲ್ಲ. ಭಗವಂತನನ್ನ ನಾವು ಆರಾಧಿಸ್ತಿದೀವಿ ಅಂದ್ರೆ ನಮ್ಮಲ್ಲಿ ಆ ಅಹಂಕಾರವನ್ನ ತೊಳೆದು ಶಾಂತ ಮನಸ್ಕ ಚಿತ್ತರಾಗಿ ನಾನು ಭಗವಂತ ಇಬ್ಬರು ಒಂದೇ, ಈ ದೇಹ ಮನ ಬುದ್ಧಿಗಳು ನಾವಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ ಅಂದಾಗ ಆ ಭಗವಂತನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳು ನಮ್ಮಲ್ಲೂ ಬರ್ಬೇಕು. ಈಗ ರಾಮನನ್ನ ನಾವು ಆರಾಧಿಸ್ತೀವಿ, ಕೃಷ್ಣನನ್ನ ಆರಾಧಿಸ್ತೀವಿ ಅಂದ್ರೆ ಅವರೆಲ್ಲ ಅಹಂಕಾರ ತೊರೆದು ಭಗವಂತನಲ್ಲಿ ಲೀನರಾದವರು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸರಳವಾದ ಉದಾಹರಣೆ ಕೊಡೋದಾದ್ರೆ, ಒಂದು ಸರಿ ಒಬ್ಬ ವಿದ್ವಾಂಸ ಏನ್ ಮಾಡಿರ್ತಾನೆ, ಹಲವಾರು ಶಾಸ್ತ್ರಗಳನ್ನ ನಾನು ಓದ್ಬಿಟ್ಟಿದೀನಿ, ನನ್ಗೆಲ್ಲಾ ಗೊತ್ತು, ಭಗವಂತನ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿದು ಬಿಟ್ಟಿದೀನಿ, ನನಗೆ ಭಗವಂತನ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ ಅಂತ ಅಹಂಕಾರ ಪಡ್ತಿರ್ತಾನೆ. ಇದನ್ನ ಭಗವಂತ ಅವನಿಗೆ ಸೂಚ್ಯವಾಗಿ ತೋರಿಸ್ಕೊಡ್ಬೇಕು ಅಂತ ಒಂದು ಮಗುವಿನ ರೂಪದಲ್ಲಿ ಬಂದು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಸಮುದ್ರದ ನೀರ್ನೆಲ್ಲ ಒಂದು ಪುಟ್ಟ ಹಳ್ಳ ಮಾಡ್ಬಿಟ್ಟು ತೆಗೆದು ಬೊಗಸೆನಲ್ಲಿ ಆ ಗುಂಡಿಗೆ ತುಂಬ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವರು ಭಗವಂತ ಕೇಳ್ತಾನೆ, ಇನ್ನೊಬ್ಬ ಬಂದು ಜ್ಞಾನಿ ಒಬ್ಬ ಬಂದ್ ಕೇಳ್ತಾನೆ, ಏನಪ್ಪಾ ಇದು ಏನ್ ಮಾಡ್ತಾ ಇದೀಯ ನೀನ್ ಇಲ್ಲಿ ಅಂತ. ಅಯ್ಯೋ ಈ ಸಮುದ್ರದ ನೀರ್ನ ತೆಗ್ದು ಈ ಹಳ್ಳಕ್ಕೆಲ್ಲ ತುಂಬಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅಯ್ಯೋ ಅದ್ ಸಾಧ್ಯನೇನಪ್ಪಾ, ಆ ಸಮುದ್ರದ ನೀರ್ನೇನಾದ್ರು ಈ ಪುಟ್ಟ ಹಳ್ಳದಲ್ಲಿ ತುಂಬಿಸೋಕ್ ಸಾಧ್ಯನೇ ಅಂತ ಕೇಳ್ತಾರೆ. ಆಗ ಹೇಳ್ತಾನೆ ಇವನು, ನೀವು ಭಗವಂತನ ಬಗ್ಗೆ ಎಲ್ಲಾನು ತಿಳ್ಕೊಂಡ್ಬಿಟ್ಟಿದೀನಿ, ನನ್ಗೆಲ್ಲಾ ಗೊತ್ತು ಅಂತ ಹೇಳ್ಬೇಕಾದ್ರೆ ಸಮುದ್ರದ ನೀರ್ನ ಯಾಕೆ ತೆಗೆದು ನಾವು ಒಂದ್ ಸಣ್ಣ ಹಳ್ಳದಲ್ಲಿ ಹಾಕ್ಬೋದಲ್ವಾ, ಆಗತ್ತಲ್ವಾ ಅದುವೇ ಅಂತ. ಅಯ್ಯೋ ಹೌದಲ್ವಾ ಮೂಢ, ನಾನು ಭಗವಂತನ ಬಗ್ಗೆ ನಾವು ತೃಣ ಮಾತ್ರವೂ ತಿಳ್ಕೊಳಕ್ ಸಾಧ್ಯವಿಲ್ಲ, ಅವನನ್ನ ಆಪಾದ ಮಸ್ತಕ. ಈಗ ಅದಕ್ಕೇನೆ ಇಲ್ಲಿ ಪ್ರಭುಜಿ ಒಂದು ಉದಾಹರಣೆನೂ ಕೊಟ್ರು, ಬ್ರಹ್ಮ ಮತ್ತು ವಿಷ್ಣುರೇ ಭಗವಂತನ ಬಗ್ಗೆ, ಮಹಾವಿಷ್ಣುವಿನ ಬಗ್ಗೆ ನಾನೆಲ್ಲಾ ತಿಳ್ಕೊಂಡ್ಬಿಡ್ತೀನಿ ಅಂತ ಹೋದಾಗ ಒಂದು ಬೆಳಕಿನ ಒಂದು ಕಂಬದಲ್ಲಿ ಮುಂದೆ ನಿಂತಾಗ ಆದಿ ಅಂತ್ಯಗಳನ್ನ ಹೇಗೆ ನೀನು ಅರಿಬೇಕು ನೋಡೋಣ, ಇದ್ರಲ್ಲಿ ಯಾರು ನನಗ್ ಚೆನ್ನಾಗ್ ಗೊತ್ತು, ಭಗವಂತನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು ಅಂದಾಗ, ಹಾಗಾದ್ರೆ ನೀವು ಇಲ್ಲಿ ಒಂದು ಪರೀಕ್ಷೆ ಮಾಡೋಣ, ಆ ದೀಪ ಸ್ತಂಭದಲ್ಲಿರ್ತಕ್ಕಂಥ ಆದಿ ಒಬ್ರು ಅಂತ್ಯ ಒಬ್ರು ನೋಡಿ ಭಗವಂತನ ಹೇಗಿದೆ ಅನ್ನೋದನ್ನ ತಿಳಿಸಿ ಅಂದಾಗ, ನೀವಲ್ಲಿ ಕಾಣಕ್ ಸಾಧ್ಯನೇ ಭಗವಂತನ, ನೋಡೋಣ ಯಾರು ಕಾಣಿಸ್ತಾನೆ ಭಗವಂತ, ಜ್ಞಾನಿಗಳಾದವ್ರಿಗೆ ಮಾತ್ರನೇ ಕಾಣಿಸಕ್ ಸಾಧ್ಯ, ನೋಡೋಣ ಅಂದಾಗ ಬ್ರಹ್ಮದೇವ್ರ ಏನ್ ಮಾಡ್ಬಿಡ್ತಾರೆ, ತಮ್ಮ ಹಂಸ ಪಕ್ಷಿ ಮೇಲೆ ಕೂತ್ಕೊಂಡು ಆದಿಗೆ ಹೋಗ್ಬಿಡ್ತಾರೆ. ಇನ್ನು ಮತ್ತೆ ವಿಷ್ಣುನ ನೋಡೋದಕ್ಕೋಸ್ಕರ ಈ ಬ್ರಹ್ಮ ಮತ್ತೆ ವಿಷ್ಣು ಏನ್ ಮಾಡ್ಬಿಡ್ತಾರೆ, ಅಂತ್ಯಕ್ಕೆ ಬರ್ತಾರೆ. ಅಂತ್ಯದಲ್ಲಿ ಬಂದು ಅವ್ರು ಅಲ್ಲಿ ನೋಡಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಕೇಳ್ತಾನೆ ಭಗವಂತ, ಯಾರ್ ನೋಡಿದ್ರಿ ಭಗವಂತನ ಅಂತ ಕೇಳಿದಾಗ ಸುಳ್ಳು ಹೇಳ್ಬಿಡ್ತಾರೆ. ಯಾರು, ಬ್ರಹ್ಮ, ನಾನ್ ನೋಡ್ದೆ, ಆದಿಯನ್ನ ನಾನು ನೋಡ್ಬಿಟ್ಟೆ ನಾನು ಅಂತ ಹೇಳ್ತಾರೆ. ಈ ವಿಷ್ಣು ಏನ್ ಮಾಡ್ತಾರೆ, ಇಲ್ಲ ನನಗೇನು ಕಾಣ್ಲಿಲ್ಲ, ನಾನು ಕೆಳಭಾಗದಲ್ಲಿ ನಾನು ಅಂತ್ಯದಲ್ಲಿದ್ದೆ, ನನ್ಗೇನು ಕಾಣ್ಲಿಲ್ಲ ಅಂತ. ಇದನ್ನ ಇಲ್ಲಿ ಉದಾಹರಣೆ ಏನ್ ಹೇಳ್ಬೋದು ಅಂದ್ರೆ, ಈ ಬ್ರಹ್ಮ ಮಾಯಾ ಪ್ರಪಂಚವನ್ನ ಸೃಷ್ಟಿ ಮಾಡದಂತವನು, ಅದು ಸುಳ್ಳು. ಹಾಗಾಗಿ ಬ್ರಹ್ಮನಿಗೆ ಏನ್ ಮಾಡ್ತಾರೆ, ನೀನ್ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿನ್ಗೆ ಪ್ರಪಂಚದಲ್ಲಿ ಪೂಜೆಗಳಿಂದ ವಂಚಿತನಾಗ್ತೀಯ, ನೀನು ಯಾರು ನಿನ್ನನ್ನ ಆರಾಧಿಸಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ವಿಷ್ಣು ಸತ್ಯ ನುಡಿದ್ರಿಂದ ಅವ್ರಿಗೆ ಏನ್ ಮಾಡ್ತಾರೆ, ನಿನಗೆ ಪ್ರಪಂಚದಲ್ಲಿ ಆರಾಧನೆ ಇರ್ಲಿ, ಎಲ್ಲರೂ ನಿನ್ನನ್ನ ಸ್ತುತಿ ಮಾಡ್ಲಿ, ನಿನ್ನ ಮೂಲಕ ಜಗತ್ತಿನಲ್ಲಿ ಸತ್ಯಾಸತ್ಯತೆಗಳೇನು ಅನ್ನೋ ಅರಿವಾಗ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಾವೀಗ ಸೂಕ್ಷ್ಮವಾಗಿ ತಿಳ್ಕೊಬಹುದು, ಬ್ರಹ್ಮ ಸೃಷ್ಟಿಸಿದಂತ ಈ ಮಾಯಾ ಪ್ರಪಂಚ ಸುಳ್ಳು, ಬ್ರಹ್ಮನು ಭಗವಂತನು ನಾವು ಒಂದೇ ಅಂತ ತಿಳಿಸ್ಕೊಟ್ಟಂತಹ ಮಹಾವಿಷ್ಣುವೇ ನಮಗೆ ಸರ್ವನು ಅಂತ ತಿಳ್ಕೊಬಹುದು. ಹೀಗೆ ಭಗವಂತನನ್ನ ಆಪಾದ ಮಸ್ತಕ ಪರ್ಯಂತ ನಾವು ತಿಳ್ಕೋಬೇಕಾಗಿಲ್ಲ. ಅವನ್ ಪ್ರಯತ್ನ ಪಟ್ರೆ ಯಾರು ಇದ್ರಲ್ಲಿ ಸಾಹಸ ಮಾಡಿ ಜೈಶೀಲರಾಗಕ್ ಸಾಧ್ಯನೇ ಇಲ್ಲ. ಭಗವಂತನ ಬಗ್ಗೆ ನಾನು ಎಲ್ಲಾನು ತಿಳ್ಕೊಂಡ್ ಬಿಡ್ತೀನಿ ಅಂತ ಹೋಗೋದಿಕ್ಕೆ ಅವನ ಆಳ ಅಂತ್ಯವನ್ನ ನಾವು ತಿಳಿಯೋಕ್ ಸಾಧ್ಯ ಇಲ್ಲ. ಅವನ್ದು ಒಂದು ಸಣ್ಣ ಕೃಪೆ ಮಾತ್ರ, ನಮ್ಗೆ ಒಂದು ತೃಣದಷ್ಟು ಕೃಪೆ ನಮ್ಮ ಮೇಲೆ ಬಿದ್ರು ಸಾಕು, ನಾವು ಈ ಸಂಸಾರ ಬಂಧನದಿಂದ ಪಾರ್ ಮಾಡ್ಕೊಂಡು ಭಗವಂತನ ಅಲ್ಲಿ ನಾವು ಐಕ್ಯರಾಗ್ಬೋದು, ಮುಕ್ತಿಯನ್ನು ಹೊಂದಬಹುದು ಅನ್ನೋದು ಈ ಒಂದು ಸ್ತೋತ್ರದ ಅರ್ಥ ಅಂತ ಅನ್ಕೋತೀನಮ್ಮ.
ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ತುಂಬಾ ಧನ್ಯವಾದಗಳು ಸಂಧ್ಯಾಜಿ. ಬಹಳ ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ದೀರಾ. ಪ್ರಿಯಾಂಕಾಜಿ, ಈ ಪೂರ್ತಿ ಶ್ಲೋಕವನ್ನ ಅವಲೋಕನ ಮಾಡ್ಬಿಟ್ಟು ಸಮಗ್ರವಾಗಿ ಒಂದು ಇದರ ಚಿತ್ರಣವನ್ನ ಕೊಡ್ತೀರಾ? ಇಲ್ಲಿ ಸಾಮಗಾನ ಇದನ್ನ ಒಂದು ಕ್ರಮದಲ್ಲಿ, ಆಮೇಲೆ ಒಂದು ಗಾಯನದ ಗಾಯನದ ರೀತಿಯಲ್ಲಿ, ಮತ್ತೆ ಯೋಗಿಗಳು ಧ್ಯಾನದ ಧ್ಯೇಯ, ಯೋಗಿಗಳು ಧ್ಯಾನದಲ್ಲಿ ಹಂತ ಹಂತವಾಗಿ ಪೂರ್ತಿಯಾಗಿ ಖಾಲಿ ಧ್ಯಾನ ಮಾಡುವವರು ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಆವಾಗ ಭಗವಂತನ ಅನುಭವ ಅವರಿಗೆ ಆಗತ್ತೆ ಅನ್ನೋದು ಯೋಗಿಗಳ ಧ್ಯಾನ ಒಂದು ಮುಖ್ಯ ಗುರಿ. ನಾನು ಭಗವಂತನನ್ನ ಹೇಗ್ ಕಾಣೋದು, ನಾನು ಧ್ಯಾನ ಮಾಡೋದ್ರಿಂದ, ಸಮಾಧಿ ಸ್ಥಿತಿಗೆ ಹೋಗೋದ್ರಿಂದ ನಾನು ನೋಡ್ತೀನಿ ಅಂತ. ಅಲ್ಲಿ ಯಾವ ಒಂದು ಚಿಂತನೆಯು ಇರಲ್ಲ, ಅಲ್ಲಿ ವೃತ್ತಿಗಳು ಎಲ್ಲ ಯಾವುದು ಇಲ್ಲದೆ ಇರೋದ್ರಿಂದ ಅಲ್ಲಿ ಭಗವಂತನನ್ನ ಅವರು ಕಾಣ್ತಾರೆ. ಮತ್ತೆ ಮುಂದುವರಿಸಿ, ನಾನು ಒಂದ್ ಚುಟ್ಕ ಹೇಳ್ತೀನಿ. ಅದೇ ಯೋಗಿಗಳು ಧ್ಯಾನದಲ್ಲಿ ಆಳವಾಗಿ ಆ ಸತ್ಯದ ಜೊತೆಗೆ ಸೇವೆಯನ್ನ ಮಾಡೋದಕ್ಕೆ ಈ ಧ್ಯಾನದಲ್ಲಿ ಮನಸ್ಸಿನ ನಿಯಂತ್ರಣ, ಉಸಿರಿನ ನಿಯಂತ್ರಣ, ಹೀಗೆ ಹಂತ ಹಂತವಾಗಿ ಇದನ್ನ ಮಾಡ್ತಾ ಇದರ ಸಾಧನೆಯಲ್ಲಿ ಆಳವಾಗಿ ಅವರು ಪೂರ್ತಿಯಾಗಿ ಖಾಲಿ ಆಗೋದು. ಅಲ್ಲಿ ಯಾವಾಗ ಪೂರ್ತಿಯಾಗಿ ಖಾಲಿಯಾಗಿದೆನೋ ಅಲ್ಲಿ ಎಲ್ಲಾನು ಇದೆ. ಅಂದ್ರೆ ಇವಾಗ ಇಲ್ಲಿವರೆಗೂ ಹೇಳಿದ್ರಲ್ಲ ವಿಷ್ಣು ಮತ್ತೆ ಬ್ರಹ್ಮ, ಈಗ ಸತ್ಯ, ಆ ಸತ್ಯದ ಜೊತೆಗೆ, ಸತ್ಯದ ಆಳದ ಜೊತೆಗೆ ಅದು ಆ ಸತ್ಯದ ಬೆಳಕು, ಇದರ ಈ ರೀತಿ ಒಂದು ಆದಿ ಅಂತ್ಯಗಳನ್ನ ನಾವು ಯಾರಿಂದಲೂ ತಿಳಿಯಕ್ಕಾಗಲ್ಲ. ನಾವಲ್ಲ, ಯಾರಿಂದಲೂ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ತಿಳಿದುಕೊಳ್ಬಹುದೋ ನಮ್ಗೆ ಸಾಧ್ಯವಿದೆಯೋ ಅಷ್ಟು ತಿಳ್ಕೊಳ್ಬೋದು ಅಷ್ಟೇ. ಆಮೇಲೆ ಹೇಳಿ, ಪರವಾಗಿಲ್ಲ, ಹೇಳಿ. ಒಂಚೂರು ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಸದಾ ಸತ್ಯದ ಜೊತೆಗೆ ಭಗವಂತ, ಪರಮಾತ್ಮ, ಈ ಪ್ರಕೃತಿ ಎಲ್ಲದರಲ್ಲೂ ಒಂದಾಗಿ, ಅದು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಹೀಗೆ ಇದ್ರ ಆಳವಾಗಿ ಅದರಲ್ಲಿ ಲೀನವಾಗಿ, ಅದರಲ್ಲಿ ಬೆಳಕಾಗಿ, ಆ ಬೆಳಕು ನಾನೇ ಆಗಿ ಇರೋದಕ್ಕೆ ಈ ಸಾಧನೆ, ಈ ಧ್ಯಾನ, ಇದೆಲ್ಲವೂ ಹಂತ ಹಂತವಾಗಿ ಮಾಡೋದ್ರಿಂದ ಈ ಪರಮ ಸ್ಥಿತಿಯನ್ನ ತಲುಪೋದಕ್ಕೆ ಸಾಧ್ಯ ಅಂತ ಅನಿಸ್ತಮ್ಮ. ಮತ್ತೆ ಇನ್ನೇನಾದ್ರೂ ಹೇಳ್ತೀರಾ? ಯೋಚನೆ ಮಾಡಿ ಆಮೇಲೂ ಹೇಳ್ಬೋದು, ಆಯ್ತಾ? ಉಮಾ ಮೇಡಮ್, ನೀವು ಪೂರ್ತಿ ಈ ಶ್ಲೋಕದ ಒಂದು ಸಾರಾಂಶವನ್ನ ಹೇಳ್ತೀರಾ? ಸಂಧ್ಯಾ ಪರಮೇಶ್ ತುಂಬಾ ಚೆನ್ನಾಗಿ ಹೇಳಿದ್ರಪ್ಪ. ಅವ್ರು ಯಾವಾಗ್ಲೂ ಅಲ್ವಾ, ಇದ್ರಲ್ಲೂ AVSC ಕ್ಲಾಸ್ ಅಲ್ಲೂ ಅಷ್ಟೇ ಪೂರ್ತಿ ಹೇಳಿದ್ದಾರೆ, ಪೂರ್ತಿ ಡೀಟೇಲ್ ಆಗಿ ತುಂಬಾ ಹೇಳಿದ್ದಾರೆ. ಚೆನ್ನಾಗಿ ಅದರಿಂದ ಮತ್ತೆ ಇನ್ನೇನಿಲ್ಲ, ಅಷ್ಟೇ
ಪೂರ್ತಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅವರು. ಇನ್ನು ಸರ್ ಹೇಳೋದನ್ನ ಕೇಳಿಸ್ಕೊಳ್ಳೋದು ಸಾಕು ಅಂತ ನನ್ಗನ್ಸುತ್ತಪ್ಪ. ಆಯ್ತು. ಧನ್ಯವಾದಗಳು. ಯಾರಿಗಾದ್ರೂ ಸಂಶಯಗಳು ಇದ್ರೂನು ಸರ್ನ ಕೇಳಿದ್ರೆ ಅದ್ರದ್ದು ಆ ಸಂಶಯಗಳನ್ನ ನಿವಾರಣೆ ಮಾಡ್ತಾರೆ. ಇಲ್ಲಿ ಬ್ರಹ್ಮ, ವರುಣ, ರುದ್ರ, ಮರುತರು ಅಂತ ಎಲ್ಲ ಹೇಳಿದ್ದಾರೆ. ಈ ಬ್ರಹ್ಮ ಅನ್ನೋದು ಪರಬ್ರಹ್ಮ ಅಲ್ಲ, ಸೃಷ್ಟಿಕರ್ತ ಬ್ರಹ್ಮನನ್ನ ಕುರಿತಾಗಿ. ಎಲ್ಲೂ ಪರಬ್ರಹ್ಮನನ್ನ ಕುರಿತಾಗಿ ಆ ವೇದ ವೇದ್ಯನ ಅದ ಪರಬ್ರಹ್ಮನಿಗೆ ಎಲ್ಲರೂ ಸಹ ನಾವು ಶರಣು ಹೋಗೋಣ, ಆತನಿಂದಲೇ ಎಲ್ಲವೂ ಆಗಿರುವಂತಹದ್ದು ಅಂತ. ಈ ಬ್ರಹ್ಮ, ವರುಣ, ರುದ್ರ, ಮರುತರು ಎಲ್ಲ ಒಂದು ಶಕ್ತಿ ದೇವತೆಗಳು. ವರುಣ ಅಂತಂದ್ರೆ ಹೇಗೆ ನಮ್ಮ ಒಂದು ಮಳೆ ಬರೋದು ಕಾಲ ಕಾಲಕ್ಕೆ, ಯಾವಾಗ ಅಂದ್ರೆ ಅವಾಗ ಅಲ್ಲ, ಯಾವಾಗ ಅದಕ್ಕೆ ಒಂದು ಶಕ್ತಿ, ಅದರ ಹಿಂದೆ ಒಂದು ಶಕ್ತಿ ಇದ್ದು ಅದನ್ನ ನಡೆಸುತ್ತೆ, ಅದು ವರುಣ. ರುದ್ರರು ಸಹ ಅವುಗಳು ಸಹ ಶಕ್ತಿ ದೇವತೆಗಳು. ಈ ರುದ್ರರು ಒಂದು ಗುಂಪೆ ಇದೆ, ಅದು ಶಿವನ ಒಂದು ಶಕ್ತಿ ರೂಪಗಳು. ಮರುತರು ಅಷ್ಟೇ, ಅವರು 11 ಜನ ಮರುತರು. ಈ ಒಂದು ಏನು ಬಿರುಗಾಳಿ ಬರುತ್ತೆ, ಗಾಳಿ ಬೀಸುತ್ತೆ, ಮತ್ತೆ ಈ ಗುಡುಗು, ಮಿಂಚು, ಸಿಡಿಲು ಇಂಥವೆಲ್ಲನೂ ಅದರ ಹಿಂದೆ ಇರುವಂತಹ ಶಕ್ತಿ ದೇವತೆಗಳು ಇವರುಗಳು. ಅವರು ಎಲ್ಲರೂ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ? ಆ ಪರಬ್ರಹ್ಮನಿಗೋಸ್ಕರ ಈ ಸಮಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಕ್ತಿ ದೇವತೆಗಳು ಅವರು. ಸಾಮಗಾನ ಇವಾಗಲೇ ನಾವು ತಿಳ್ಕೊಂಡ ಹಾಗೆ ಸಾಮವೇದದಲ್ಲಿ ಅನೇಕ ರೀತಿಯಲ್ಲಿ ನಾವು ಆ ಭಗವಂತನನ್ನ ಸ್ತುತಿಸ್ತೀವಿ. ಯೋಗಿಗಳು ಅಷ್ಟೇ, ಅದನ್ನು ಸಹ ಸಮಗ್ರವಾಗಿ ಎಲ್ಲರೂ ಹೇಳಾಗಿದೆ. ಹೇಗೆ ಧ್ಯಾನಾವಸ್ಥೆಯಲ್ಲಿ ಸಮಾಧಿ, ನಮ್ಮ ಮನಸ್ಸು ಸಮಸ್ಥಿತಿಯಲ್ಲಿ ಇರುವಾಗ ಭಗವಂತನ ಇರುವಿಕೆಯ ಅರಿವು ನಮ್ಗೆ ಉಂಟಾಗತ್ತೆ. ಅದೇ ಜೀವನ್ಮುಕ್ತರಾದ್ರೆ ಯಾವಾಗ್ಲೂ ಅವರು ಯಾವ ಸ್ಥಿತಿಯಲ್ಲೇ ಇರಲಿ, ಹೇಗೆ ಇರ್ಲಿ, ಬೇರೆ ಏನಾದ್ರೂ ಯೋಚನೆ ಮಾಡ್ತಾ ಇರ್ಲಿ, ಯಾವಾಗ್ಲೂ ಭಗವಂತನೊಟ್ಟಿಗೆ ಅವರು ಒಂದಾಗ್ಬಿಟ್ಟಿರ್ತಾರೆ. ಅವರು ಬೇರೆ ಎಲ್ಲ, ಭಗವಂತ ಬೇರೆ ಅಲ್ಲ. ಅಂತಹ ಪರಬ್ರಹ್ಮನಿಗೆ ನಾವು ವಂದನೆಯನ್ನ ಮಾಡ್ತಾ ಇದೀವಿ. ಯಾವ ಈ ರೀತಿಯ ಒಂದು ದೇವತಾ ಶಕ್ತಿಗಳಾಗ್ಲಿ, ಅಸುರಿ ಶಕ್ತಿಗಳಾಗ್ಲಿ, ಯಾವ ಸಹ ಆ ಪರಬ್ರಹ್ಮನನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಸಂಪೂರ್ಣ ಒಂದು ವಿಶ್ಲೇಷಣೆಯನ್ನ ಸರ್ ಮುಖ್ಯನ ಕೇಳಿ ತಿಳ್ಕೊಂಡ್ವಿ. ಸರ್, ತಾವು ತಿಳಿಸ್ಕೊಡ್ತೀನಿ. ಧನ್ಯವಾದ ಅಮ್ಮ. ಈಗ ನಾವು ಈಗಾಗಲೇ ಹಲವಾರು ಸಲ ಮಾತಾಡಿದ್ದೇವೆ. ಏನಂದ್ರೆ, ನಮ್ಮ ಪುರಾಣದ ಬೇರೆ ಬೇರೆ ಸಂಕೇತಗಳನ್ನ ನಾವು ಆದಿಭೌತಿಕ, ಆಧ್ಯಾತ್ಮಿಕ ಮತ್ತೆ ನಮ್ಮ ಈ ಒಂದು ಚಾರಿತ್ರಿಕ ಅಥವಾ ನಮ್ಮ ಜೀವನದ ಹಿನ್ನೆಲೆಯಲ್ಲಿ ನಮಗೆ ದಿನನಿತ್ಯ ಕಾಣಿಸೋ ಒಂದು ಜೀವನದ ಹಿನ್ನೆಲೆಯಲ್ಲಿ ಸಹ ನೋಡ್ಬೋದು. ಆದರೆ ಯಾವುದು ನಿಮಗೆ ನನಗೆ ಒಳಿತಾಗತ್ತೆ? ಇದರ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದಾಗ ಅದ್ರ ಮೂಲಕ ನಮಗೆ ಅಲ್ಲಿರೋ ಸತ್ಯದ ಹೊಳಪು ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಈಗ ಯಾರು ಬ್ರಹ್ಮ, ವರುಣ, ರುದ್ರ, ಮರುತ? ಒಂದು ರೀತಿನಲ್ಲಿ ವ್ಯಕ್ತಿಗತವಾಗಿ ಆಲೋಚನೆ ಮಾಡಿದಾಗ ನಿಮ್ಮ ನನ್ನ ದೇಹ, ಮನಸ್ಸು, ಇಲ್ಲಿ ಹಲವಾರು ಕಾರ್ಯಗಳು ನಡೀತಾ ಇದ್ದಾವೆ. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳಿಸ್ಕೊಳ್ತಾ ಇದೆ. ಹಾಗೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ
ಒಂದೊಂದು ಅಂಗನು ಬೇರೆ ಬೇರೆ ಕೆಲಸ ಮಾಡ್ತಾ ಇದೆ. ಒಂದು ರೀತಿನಲ್ಲಿ ನಾವು ಒಂದು ಸಣ್ಣ ಮನೆಯನ್ನ ನಾವು ನಡೆಸ್ತಾ ಇದ್ದೀವಿ ಅನ್ನೋ ಆಲೋಚನೆ ಮಾಡಕ್ ನೋಡಿದಾಗ ಅಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತಲ್ವಾ. ಅಡಿಗೆ ಮನೆ ಕೆಲಸ ಇರುತ್ತೆ, ಇನ್ನ ನಮ್ಮ ಸ್ನಾನದ ಮನೆ ಕೆಲಸ ಇರುತ್ತೆ, ಮನೆಗೆ ತರಕಾರಿ ತರೋ ಕೆಲಸ ಇರುತ್ತೆ, ಆ ತರಕಾರಿ ಎಲ್ಲ ತರಲಿಕ್ಕೆ ಮನೆಯೆಲ್ಲ ನೋಡ್ಕೊಳ್ಳಿಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹೀಗೆ ಒಂದು ಸಣ್ಣ ಕುಟುಂಬ ಅಂತಾನೆ ನಾವು ಆಲೋಚನೆ ಮಾಡಿದ್ರೆ ಅಲ್ಲಿ ನೂರಾರು ರೀತಿಯ ಕಾರ್ಯದ ವಿಭಾಗಗಳಿರುತ್ತೆ. ಎಲ್ಲವನ್ನೂ ಒಬ್ಬರೇ ಮಾಡ್ಲಿಕ್ಕಾಗತ್ತಾ? ಒಂದು ಕುಟುಂಬ 4 ಜನದ ಕುಟುಂಬ ಇದೆ ಅಂತಂದ್ರೆ ಎಲ್ಲವನ್ನೂ ಒಬ್ಬರೇ ಮಾಡ್ಲಿಕ್ಕಾಗತ್ತಾ? ಹಾಗಾಗಿ ನಾವು ಮನೆಯಲ್ಲಿ ಕೆಲಸಗಳನ್ನ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹಂಚ್ಕೊಂಡಿರ್ತೇವೆ ಅಲ್ವಾ. ಒಬ್ರು ಅಡಿಗೆ ಮನೆ ನೋಡ್ತಾರೆ, ಒಬ್ರು ದುಡ್ಡಿನ ಸಮಾಚಾರ ನೋಡ್ತಾರೆ, ಇನ್ನೊಬ್ರು ತರಕಾರಿ ತರದ್ ನೋಡ್ತಾರೆ. ಹೀಗೆ ಹಲವಾರು ರೀತಿಯ ಕೆಲಸಗಳನ್ನ ಬೇರೆ ಬೇರೆಯವ್ರು ಮಾಡ್ತಾರೆ. ಆ ಕೆಲಸ ಮಾಡೋ ಸಮಯದಲ್ಲಿ ನಿಮಗೆ ನನಗೆ ಇನ್ನೊಂದೇನು ಕಾಣುತ್ತೆ, ಕೆಲವರು ಕೆಲವು ಕೆಲಸನ ಬಹಳ ನಿಷ್ಣಾತವಾಗಿ ಮಾಡ್ತಾರೆ. ನಾವು ಅವರ ಕೆಲಸ ಮಾಡಿದಾಗ ಹೌದು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಎಲ್ರಿಗೂ ಅಡಿಗೆ ಮಾಡ್ಲಿಕ್ಕಾಗತ್ತೆ, ಆದರೆ ಮನೆಯಲ್ಲಿ ಯಾರೋ ಒಬ್ಬರಿಗೆ ಅಡಿಗೆನಲ್ಲಿ ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ. ಅವ್ರು ಮಾಡಿದಾಗ ಅದನ್ನು ತಿಂದಾಗ ಮಿಕ್ಕಿದವ್ರಿಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾರೋ ಒಬ್ರು ಈಗ ಒಂದು ಕುಟುಂಬ ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ಬೇಕಾಗಿರುತ್ತೆ, ಯಾರೋ ಒಬ್ಬರಿಗೆ ಕಾರನ್ನ ಚೆನ್ನಾಗಿ ನಡೆಸೋ ಒಂದು ಕಲೆ ಇರುತ್ತೆ, ಅವ್ರಿಗೆ ಅಡಿಗೆ ಮಾಡೋ ಕಲೆ ಇಲ್ಲದೆ ಇರ್ಬೋದು. ಹೀಗೆ ಒಂದು ಸಣ್ಣ ಕುಟುಂಬದ ನಾವು ಉದಾಹರಣೆ ತಗೊಂಡ್ರೆ ಅಲ್ಲಿ ಎಷ್ಟೊಂದು ಕಾರ್ಯ ವಿಭಾಗ, ಅದನ್ನೆಲ್ಲ ನಡೆಸಲಿಕ್ಕೆ ಒಬ್ಬೊಬ್ರು ತರ ನಮಗೆ ಅನ್ಸುತ್ತೆ. ಅದೇ ರೀತಿಯಲ್ಲಿ ಈಗ ಈ ದೇಹ ಮನಸ್ಸು ನಡೀತಾ ಇದೆ ಅಂತಂದ್ರೆ ಅಲ್ಲಿ ಎಷ್ಟೆಲ್ಲ ಕಾರ್ಯ ವಿಭಾಗಗಳಿದಾವೆ. ಕಣ್ಣು ನೋಡೋದ್ರಿಂದ ಹಿಡ್ಕೊಂಡು, ಹೃದಯ ಬಡಿತದಿಂದ ಹಿಡ್ಕೊಂಡು, ರಕ್ತದ ಸಂಚಾರದಿಂದ ಹಿಡ್ಕೊಂಡು ಒಂದು ದೇಹ ನಡೀತಾ ಇದೆ ಅಂತಂದ್ರೆ ಅಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಕೋಟ್ಯಾಂತರ ಜೀವಕೋಶಗಳಿದಾವೆ. ಯಾರಿಗೂ ಯಾವುದೇ ಒಂದು ವಿಜ್ಞಾನಿಗೂ ಎಷ್ಟು ಜೀವಕೋಶ ಇದೆ ಅಂತ ಲೆಕ್ಕಾಚಾರ ಇಲ್ಲ. ಕೆಲವು ರೀತಿಯಲ್ಲಿ ಒಂದು ಊಹೆನಲ್ಲಿ ಒಂದು ಸಂಖ್ಯೆಯನ್ನ ಕೊಡ್ತಾರೆ. ಕೆಲವರು ಹೇಳ್ತಾರೆ ಈ ದೇಹ ಅಂತ ಏನಿದೆ, ಮನುಷ್ಯನ ದೇಹ ಸರಿಸುಮಾರು 100 ಟ್ರಿಲಿಯನ್ ಅದರಲ್ಲಿ ಜೀವಕೋಶ ಇದೆ ಅಂತ ಹೇಳ್ತಾರೆ. ಆ ಸಂಖ್ಯೆ ನಮ್ಮ ಮನಸ್ಸಿಗೆ ಅಷ್ಟು ಸುಲಭವಾಗಿ ಕಲ್ಪನೆಗೆ ಸಿಕ್ಕಲ್ಲ. 100 ಟ್ರಿಲಿಯನ್ ಅಂತಂದ್ರೆ 100 ಅದರ ಪಕ್ಕ 12 ಸೊನ್ನೆ. ಇಡೀ ಪ್ರಪಂಚದಲ್ಲಿ 9 ಪಕ್ಕ 9 ಸೊನ್ನೆ ಇರುವಷ್ಟು ಜನಗಳಿದ್ದಾರೆ. ಈಗ ಸದ್ಯದ ಲೆಕ್ಕಾಚಾರದಲ್ಲಿ 8 ಅಥವಾ 9 ಬಿಲಿಯನ್ ಜನ ಅಂತ ಹೇಳ್ತಾರೆ. ಆ ರೀತಿ ಆಲೋಚನೆ ಮಾಡಿದ್ರೆ ಅದರ ಪಕ್ಕ 9 ಸೊನ್ನೆ ಅಷ್ಟೇ ಈಗ ಸದ್ಯದ ಇಡೀ ನಮ್ಮ ಭೂಮಿಯ ಮೇಲಿರೋ ಎಲ್ಲ ಮನುಷ್ಯರ ಸಂಖ್ಯೆ. ಆದರೆ ಒಬ್ಬ ಮನುಷ್ಯನ ಸರಾಸರಿ ಜೀವಕೋಶಗಳು 100 ಟ್ರಿಲಿಯನ್, ಅಂದ್ರೆ 100 ಪಕ್ಕ 12 ಸೊನ್ನೆ, ಅಂದ್ರೆ 1 ಪಕ್ಕ 14 ಸೊನ್ನೆ. ಎಷ್ಟು ದೊಡ್ಡ ಸಂಖ್ಯೆ, ಸ್ವಲ್ಪ ಆಲೋಚನೆ ಮಾಡಿ. ಈ ತರ ಒಂದು ದೇಹದ ಕಾರ್ಯಚಲನೆ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಒಂದೊಂದು ಕಾರ್ಯಚಲನೆಗೆ, ಒಂದೊಂದು ಕಾರ್ಯದ ವಿಭಾಗಕ್ಕೆ ಒಂದೊಂದು ರೀತಿನಲ್ಲಿ ಒಂದೊಂದು ಶಕ್ತಿ ಬೇಕಲ್ವಾ. ಈಗ ಕೆಲವರಿಗೆ ಮಾತಾಡ್ಲಿಕ್ಕೆ ಬರುತ್ತೆ, ಆದ್ರೆ ನೋಡ್ಲಿಕ್ಕೆ ದೃಷ್ಟಿ ಇರಲ್ಲ. ಅಂದ್ರೆ ಏನೋ ಒಂದು ಶಕ್ತಿ ಕೊರತೆ. ಅದನ್ನ ನಮ್ಮ ಋಷಿಗಳು ಮುನಿಗಳು ದೇವತೆಗಳು, ಯಾಕಂದ್ರೆ ನಿಮಗೆ ನನಗೆ ಏನೆಲ್ಲ ಒಂದು ಕಾರ್ಯದ ವೈಖರಿಯನ್ನು ತೋರಿಸ್ಬೇಕು ಅಂತಂದ್ರೆ ಮಾತಾಡೋ ಕಲೆ ಇರ್ಬೋದು, ಅಥವಾ ಅಡಿಗೆ ಮಾಡೋ ಕಲೆ ಇರ್ಬೋದು, ಅಥವಾ ಹಾಡಿನ ಕಲೆ ಇರ್ಬೋದು, ಅಥವಾ ಚಿತ್ರದ ಕಲೆ ಇರ್ಬೋದು. ಒಬ್ಬೊಬ್ರದ್ದು ಒಂದೊಂದು ರೀತಿಯ ಉದಾಹರಣೆಗಳಿದಾವೆ. ಅದು ಎಲ್ಲಿಂದ ಬರ್ತಾ ಇದೆ? ಆ ಒಂದೊಂದು ವಿಭಾಗವನ್ನ ಒಂದೊಂದು ದೇವತೆಯ ಅನುಗ್ರಹ ಅನ್ನೋ ಜ್ಞಾನವನ್ನ ಈ ರೀತಿ ನಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ವಲ್ಪ ಆಲೋಚನೆ ಮಾಡಿ, ನಿಮಗೆ ನನಗೆ
ವಿದ್ಯೆ ಕಲಿಬೇಕು ಅಂತಂದ್ರೆ ನಾವು ಮೊದಲು ವಿದ್ಯೆ ಕಡೆಗೆ ನಮ್ಮ ಮನಸ್ಸನ್ನ ಹಾಕಬೇಕು ಅಲ್ವಾ? ಮನಸ್ಸು ಯಾವ ಕಡೆಗೆ ಆಕರ್ಷಣೆ ಆಗತ್ತೆ? ಮನಸ್ಸಿಗೆ ಆಕರ್ಷಣೆಗೆ ಒಂದು ರೂಪ ಬೇಕು, ಒಂದು ಗುಣ ಬೇಕು, ಒಂದು ವೈಖರಿ ಬೇಕು. ಹಾಗಾಗಿ ಸರಸ್ವತಿ ಮಾತೆ ನೋಡಿ, ಸರಸ್ವತಿ ಮಾತೆ ಅಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮೂಡುತ್ತೆ. ಸರಸ್ವತಿಯ ಗುಣಧರ್ಮ ನಮ್ಮ ಮನಸ್ಸಿನಲ್ಲಿ ತಾನೇ ತಾನಾಗಿ ಬರುತ್ತೆ. ಏನು ಸರಸ್ವತಿಯ ಒಂದು ಗುಣ? ಆಕೆ ಕೈಯಲ್ಲಿರೋ ಒಂದು ಯಂತ್ರ ಯಾವುದು? ಯಾವ ಒಂದು ವಾದ್ಯವನ್ನ ಇಟ್ಕೊಂಡಿದ್ದಾರೆ ಸರಸ್ವತಿ ಮಾತೆ? ವೀಣೆ. ಅವ್ರ ಕಣ್ಣಲ್ಲಿ ಯಾತಕ್ಕೆ ತಮಟೆ ಕೊಡ್ಲಿಲ್ಲ? ಆ ಒಂದು ದೇವತೆಯನ್ನ ಸೃಷ್ಟಿ ಮಾಡಿದ ಒಂದು ಗುರುಗಳು ಆ ದೇವತೆಗೆ ಈ ರೂಪವನ್ನ ಕೊಟ್ಟಾಗ ಯಾತಕ್ಕೆ ತಮಟೆ ಕೊಡ್ಲಿಲ್ಲ? ಯಾತಕ್ಕೆ ವೀಣೆಯನ್ನ ಕೊಟ್ರು? ಯಾತಕ್ಕೆ ಅವ್ರ ವಾಹನ ಹಂಸ? ಯಾತಕ್ಕೆ ಅವ್ರು ಬ್ರಹ್ಮನ ಹೆಂಡತಿ? ಸ್ವಲ್ಪ ಆಲೋಚನೆ ಮಾಡಿದ್ರೆ ವೀಣೆ, ವೀಣೆಯ ಶಬ್ದ ಏನು? ಅದು ನಮ್ಮ ಈ ಸಂಗೀತ, ಈ ಸಂಗೀತವನ್ನ ನಾವು ಆ ವೀಣೆಯ ಮೂಲಕ ನುಡಿಸಿದಾಗ ನಮ್ಮ ಮನಸ್ಸಿನಲ್ಲಿ ಏನ್ ಬರುತ್ತೆ? ಒಂದು ಯಾವುದೋ ಒಂದು ಪರಿಮಿತಿ ಇರೋಂತ ಪ್ರತಿಯೊಂದು ಶಬ್ದನೂ ನಮ್ಮ ಮನಸ್ಸಿಗೆ ಬರುತ್ತೆ. ಈಗ ವಯಲಿನ್ ಅಥವಾ ಯಾವುದೋ ಒಂದು ಕೊಳಲು, ಅಲ್ಲಿ ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ಒಂದು ರೀತಿನಲ್ಲಿ ಅಂತರ ಸ್ವಲ್ಪ ನಮಗೆ ಗುರುತಿಸೋದು ಕಡಿಮೆ, ಕಷ್ಟ. ನಾವು ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಒಂದು ರೀತಿ ನದಿ ಹರಿದಾಗ ಹರಿತಾ ಇರತ್ತೆ. ಆದರೆ ವೀಣೆನಲ್ಲೇನು ಸಾ ರೀ ಮಾಡಿದಾಗ ಅದು ಇನ್ನೊಂದು ಕಡೆ ಮೀಟಬೇಕು. ಒಂದು ರೀತಿನಲ್ಲಿ ಆ ಒಂದು ಶಬ್ದ ಶುರುವಾಗಿ ನಮಗೆ ಸ್ಪಷ್ಟವಾಗಿ ಕೇಳಿಸಿ ನಂತರ ಆ ಶಬ್ದದ ಕೊನೆಯಾಗಿ ಇನ್ನೊಂದು ಶಬ್ದ ಉತ್ಪತ್ತಿಯಾಗೋದು ನಮಗೆ ಬಹಳ ಬೇಗ ಗಮನಕ್ಕೆ ಬರುತ್ತೆ ಅಲ್ವಾ? ಅಂದ್ರೇನು? ನಿಮಗೆ ನನಗೆ ಜೀವನದಲ್ಲಿ ಹೀಗೆ ಏನನ್ನೇ ಕಲಿಬೇಕು ಅಂತಂದ್ರೂ ಯಾವುದೇ ಒಂದು ಕಲಿಕೆನಲ್ಲಿ ಹಲವಾರು ರೀತಿಯ ವಿಷಯಗಳಿರುತ್ತೆ. ಒಂದು ಸಣ್ಣ ಉದಾಹರಣೆಯನ್ನೇ ತಗೋಣ ಅಂತಂದ್ರೆ, ನಾವು ಅಡಿಗೆನೇ ತಗೊಂಡ್ರೆ ಅಲ್ಲಿ ಕಲಿಯುವಂಥದ್ದು ಎಷ್ಟಿರುತ್ತೆ. ಒಂದು ಬೇರೆ ಬೇರೆ ರುಚಿಗಳ ಬಗ್ಗೆ ಕಲಿಯೋದಿರುತ್ತೆ, ತರಕಾರಿಗಳ ಬಗ್ಗೆ ಕಲಿಯೋದಿರುತ್ತೆ, ಅದನ್ನ ಯಾವ ರೀತಿ ಹೆಚ್ಚಬೇಕು ಅನ್ನೋದು ಕಲಿಯೋದಿರುತ್ತೆ, ಅದನ್ನ ಯಾವ ಕ್ರಮದಲ್ಲಿ ನಾವು ಜೋಡಿಸಿದಾಗ, ಅದನ್ನ ನಾವು ಬೇಯಿಸಿದಾಗ ಬೇರೆ ಬೇರೆ ಗುಣಗಳು ಸೃಷ್ಟಿಯಾಗೋದು ನಮಗೆ ಗಮನಕ್ಕೆ ಬರಬೇಕಾಗತ್ತೆ. ಯಾರ ಮನಸ್ಸಿಗೆ ಯಾವ ರೀತಿಯಲ್ಲಿ ಆ ಒಂದು ರುಚಿಯನ್ನ ಜೋಡಿಸಿದ್ರೆ ಅವ್ರಿಗೆ ಖುಷಿ ಆಗತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹೀಗೆ ಕೇವಲ ಅಡಿಗೆ ಅನ್ನೋ ವಿಷಯ ತಗೊಂಡ್ರೇನೆ ಅಲ್ಲಿ ಸಾವಿರಾರು ಅಂಶಗಳನ್ನ ನೀವು ನಾನು ಗಮನ ಕೊಟ್ಟು ಕಲ್ತಾಗ ಮಾತ್ರ ಅಡಿಗೆನಲ್ಲಿ ಚೆನ್ನಾಗಿ ಮಾಡ್ಲಿಕ್ಕಾಗತ್ತೆ. ಹೌದ್ ತಾನೆ? ಹೀಗೆ ಜೀವನದಲ್ಲಿ ಏನೇ ಕಲಿಬೇಕು ಅಂತಂದ್ರೂ ನಮಗೆ ಆ ಸರಸ್ವತಿ ಮಾತೆಯ ಅನುಗ್ರಹ ಯಾವ ರೀತಿ? ಒಂದು ವೀಣೆ ನುಡಿಸ್ದ ಹಾಗೆ. ಅಂದ್ರೆ ಒಂದೊಂದ್ರದ್ದು ನಮಗೆ ಗಮನ ಬೇಕಾಗತ್ತೆ, ಒಂದೊಂದು ಅಂಶನೂ ನಾವು ಗಮನ ಕೊಟ್ಟು ಕಲಿಬೇಕಾಗತ್ತೆ. ಆ ಅಂಶವನ್ನ ಗಮನ ಕೊಟ್ಟು ಕಲಿತಾಗ ಮಾತ್ರ ಅವೆಲ್ಲವನ್ನ ಸೇರಿಸಿ ಒಂದು ಸುಶ್ರಾವ್ಯವಾದ ಸಂಗೀತವನ್ನ ಹೇಗ್ ಮಾಡೋದು ಅಂತ ನಾವು ಕಲಿಯೋಕ್ಕೆ ಸಾಧ್ಯ ಅಲ್ವಾ? ಅದನ್ನ ಸರಸ್ವತಿ ತೋರಿಸ್ತಾ ಇದ್ದಾರೆ. ನಮ್ಮ ಮನಸ್ಸನ್ನ ಕೇಂದ್ರೀಕರಣ ಮಾಡ್ತಾ ಇದ್ದಾರೆ. ಯಾವ ವಿಷಯದ ಮೇಲೆ? ನಾನು ಏನ್ ಕಲಿಬೇಕು ಆ ವಿಷಯದ ಮೇಲೆ. ಆ ವಿಷಯನ ಕಲಿಬೇಕು ಅಂತಂದಾಗ ನನಗೆ ಇನ್ನೊಂದೇನ್ ಬೇಕು? ನನ್ನ ಮನಸ್ಸಿನಲ್ಲಿ ನನ್ಗೆ ಎಷ್ಟು ಗೊತ್ತಾ ಅನ್ನೋ ಒಂದು ಅಂಶವನ್ನ ಪಕ್ಕಕ್ಕಿಟ್ಟು ನಾನು ಆ ಮಾತೆಗೆ ಶರಣಾಗ್ಬೇಕಾಗತ್ತೆ ಅಲ್ವಾ? ನೀವು ನಾನು ಜೀವನದಲ್ಲಿ ಏನೇ ಕಲಿಬೇಕು ಅಂತಂದ್ರೂ ನಾವು ಇನ್ನೊಬ್ಬರಿಂದ ಕಲೀಲಿಕ್ಕೆ ಸಾಧ್ಯ. ಆ ಕಲಿಯೋ ಸಮಯದಲ್ಲಿ ನನಗೆ ಚೆನ್ನಾಗಿ ಗೊತ್ತು, ಅವ್ರಿಗೇನ್ ಗೊತ್ತು ಅನ್ನೋ ಮನಸ್ಸಿನಲ್ಲಿ ನಾನು ಕೂತಿದ್ರೆ ಕಲೀಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಮೊಟ್ಟ ಮೊದಲನಾಗಿ ನಾನೇನ್ ಮಾಡ್ಬೇಕಾಗತ್ತೆ? ಒಂದು ಮಾತೆಗೆ ನಾನು ನಮಸ್ಕಾರ ಮಾಡ್ಬೇಕಾಗತ್ತೆ. ನನಗೆ ಕಲಿಸೋ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ಬೇಕಾಗತ್ತೆ. ಹೀಗೆ ಒಂದು ದೇವತೆ, ಒಂದು ರೂಪ, ಆ ರೂಪದಲ್ಲಿ ಬೇರೆ ಬೇರೆ
ಶಕ್ತಿ, ಆ ಶಕ್ತಿಗಳ ಮೂಲಕ ಬೇರೆ ಬೇರೆ ಗುಣಗಳ ಆವಾಹನೆ ಎಲ್ಲವನ್ನ ನಮಗೆ ಆ ದೇವತೆಯ ಮೂಲಕ ನಾವು ಅವಾಗ ಕಲೀಲಿಕ್ಕೆ ಸಾಧ್ಯ. ಹೀಗೆ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಈ ದೇಹ ಮನಸ್ಸು ಅನ್ನೋದು ನಡಿಬೇಕಂತಂದ್ರೆ ಎಷ್ಟೆಲ್ಲ ರೀತಿಯ ಶಕ್ತಿಗಳು ಬೇಕಾಗತ್ತೆ. ಕಣ್ಣು ಕಾಣಿಸ್ಬೇಕು ಅಂತಂದ್ರೆ ಸೂರ್ಯ ದೇವತೆಯ ಅನುಗ್ರಹ ಅಂತ, ಮನಸ್ಸು ಸರಿಯಾಗಿ ನಡಿಬೇಕು ಅಂತಂದ್ರೆ ಚಂದ್ರ ದೇವತೆಯ ಅನುಗ್ರಹ ಅಂತ. ಹೀಗೆ ದೇಹ ಅನ್ನೋದು ಆರೋಗ್ಯ, ಅಲ್ಲಿ ನೂರಾರು ದೇವತೆಗಳ ಕರುಣೆ ಇದ್ರೆ ಮಾತ್ರ ಆರೋಗ್ಯ ಸಾಧ್ಯ ನೋಡಿ. ಹಾಗಾಗಿ ನಮ್ಮ ಒಂದು ಆರೋಗ್ಯದ ಒಂದು ವಿಚಾರವನ್ನ ನಾವು ಮಾಡ್ಬೇಕಂತಂದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಆಯುರ್ವೇದ ಅಂತ, ಆಯುರ್ವೇದ, ಆಯು ವೇದ ಅಂದ್ರೆ ಯಾವುದರ ಮೂಲಕ ಆರೋಗ್ಯ ತಾನೇ ತಾನಾಗಿ ಇರ್ಲಿಕ್ಕೆ ಸಾಧ್ಯ, ಅದರ ವೇದ. ವೇದ ಅಂತಂದ್ರೆ ಒಂದು ರೀತಿನಲ್ಲಿ ಉತ್ತಮವಾದ ಜ್ಞಾನ ಅಂತ. ಆಯುರ್ವೇದ ಇಲ್ಲಿ ಏನ್ ಹೇಳ್ತಾರೆ, ಈ ದೇಹ ಅನ್ನೋದು ಸುಮ್ಮನೆ ಏನೋ ಒಂದು ನಾವು ಊಟ ಮಾಡಿದ್ರೆ ಮಾತ್ರ ಆರೋಗ್ಯ ಸೃಷ್ಟಿಯಾಗುವಂಥದ್ದಲ್ಲ. ಅಲ್ಲಿ ನೂರಾರು ಕಾರ್ಯಗಳು ಸರಿಯಾಗಿ ನಡಿಬೇಕು, ಒಂದು ತಾಳಬದ್ಧವಾಗಿ ನಡಿಬೇಕು, ಒಂದು ಕ್ರಮಬದ್ಧವಾಗಿ ನಡಿಬೇಕು. ಅದನ್ನ ನಿಮಗೆ ನನಗೆ ಸುಲಭವಾಗಿ ಗ್ರಹಣ ಮಾಡಲಿಕ್ಕೆ ಬೇರೆ ಬೇರೆ ದೇವತೆಗಳ ಮೂಲಕ ಆ ಒಂದು ಜ್ಞಾನವನ್ನ ನಮಗೆ ಪರಿಪಾಲಿಸಿದ್ದಾರೆ. ಒಂದು ದೇಹ ಅನ್ನೋದು ಸರಿಯಾಗಿ ನಡಿಬೇಕು ಅಂತಂದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ. ಇದು ಒಂದು ರೀತಿಯಲ್ಲಿ ಬೇರೆ ಬೇರೆ ದೇವತೆಗಳು, ಈ ಎಲ್ಲ ದೇವತೆಗಳು ಸಾಮಗಾನ. ಸಾಮಗಾನ ನೋಡಿ, ಸಾಮಗಾನ ಅಂತಂದ್ರೇನು? ಈಗ ನಾವೆಲ್ಲರೂ ಇವಾಗ ಭಗವದ್ಗೀತೆ ಈ ಧ್ಯಾನ ಶ್ಲೋಕವನ್ನ ಹೇಳಿದ್ವಿ. ಒಬ್ರು ನಮ್ಮ ಪದ್ಮಾಜಿ ಹೇಳಿದ್ರು, ಅದ ನಂತರ ನಾವೆಲ್ಲರೂ ಅವ್ರನ್ನ ಅನುಸರಿಸಿದ್ವಿ. ಒಂದ್ ರೀತಿನಲ್ಲಿ ನಾವೆಲ್ಲರೂ ಕೂತ್ಕೊಂಡಿದ್ರು ಒಂದೇ ಜಾಗದಲ್ಲಿ ಒಂದೇ ಕ್ರಮಬದ್ಧವಾಗಿ ಒಂದ್ ರೀತಿನಲ್ಲಿ ನಮ್ಮ ಕಿವಿಗೆ ಇಂಪಾಗಿ ಕೇಳುತ್ತೆ. ಯಾಕೆ? ನಾವೆಲ್ಲರೂ ಒಂದ್ ರೀತಿನಲ್ಲಿ ಬೇರೆ ಬೇರೆ ಧ್ವನಿ ಇರ್ಬೋದು, ನಮ್ಮ ಧ್ವನಿಗಳ ಒಂದು ರೂಪುರೇಖೆ ಬೇರೆ ಇರ್ಬೋದು, ನಮ್ಮ ನಮ್ಮ ದೇಹದ ಒಂದು ಆ ಧ್ವನಿಯನ್ನ ಹೊರತರೋ ಯಂತ್ರ ಏನಿದೆ ಇಲ್ಲಿ, ಧ್ವನಿ ಪೆಟ್ಟಿಗೆ ಇದೆಯಲ್ಲ, ಅದರ ಧ್ವನಿ ವಿಶ್ಲೇಷಣೆ ಬೇರೆ ಇರ್ಬೋದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೇಳಿದಾಗ ಅಲ್ಲೇನೋ ಒಂದು ಸಮ್ಮಿಳನ ಅಲ್ವಾ, ಒಂದು ರೀತಿ ಒಂದು ಏನೋ ಬೇರೆ ಅಂತ ಅನಿಸ್ಲಿಲ್ಲ, ಎಲ್ಲ ಒಂದು. ಅಂದ್ರೆ ಒಂದು ರೀತಿನಲ್ಲಿ ಕಾವೇರಿ ನದಿ ಇರ್ಬೋದು ಅಥವಾ ನೂರಾರು ನದಿಗಳಿರ್ಬೋದು, ಅವೆಲ್ಲ ಸಮುದ್ರವನ್ನ ಸೇರಿದಾಗ ಏನಾಗತ್ತೆ, ಎಲ್ಲ ಒಂದಾಗತ್ತೆ. ಆ ಆ ಸೇರೋ ಮುಂಚೆ ಬೇರೆ ಬೇರೆ ಅಂತ ಅನ್ಸುತ್ತೆ, ಆದ್ರೆ ಸೇರಿದಾಗ ಎಲ್ಲ ಒಂದೇ ಅಲ್ವಾ. ಹಾಗೆ ಒಂದು ರೀತಿನಲ್ಲಿ ಈ ಎಲ್ಲ ದೇವತೆಗಳು ಒಗ್ಗೂಡಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮಲ್ಲಿ, ನನ್ನಲ್ಲಿ ಅಥವಾ ಯಾರಲ್ಲಾದ್ರೂ ಒಂದು ರೀತಿ ಶಾಂತತೆ, ಆನಂದ, ಆರೋಗ್ಯ ಎಲ್ಲ ಇರ್ಲಿಕ್ಕೆ ಸಾಧ್ಯ. ಹೌದ್ ತಾನೆ? ಇದು ಮುಖ್ಯವಾಗಿ ಯಾವುದರಿಂದ ಉಂಟಾಗ್ತಾ ಇದೆ ಅನಾರೋಗ್ಯ ಅನ್ನೋದು? ನಮ್ಮಲ್ಲಿ ನಿಮ್ಮಲ್ಲಿ ಈ ಮನಸ್ಸು ಅನ್ನೋ ಜಾಗದಲ್ಲಿ ಎರಡು ರೀತಿಯ ಆಲೋಚನೆಗಳಿರ್ತವೆ ಯಾವಾಗ್ಲೂ, ಎರಡು ರೀತಿಯ ಆಲೋಚನೆಗಳು. ಅದನ್ನ ಒಂದು ಸುಂದರವಾಗಿರೋ ಕಥೆನಲ್ಲಿ ಹೇಳ್ತಾರೆ. ಒಬ್ಬ ಅಜ್ಜನಿಗೆ ಒಬ್ಬ ಮೊಮ್ಮಗ ಬಂದು ಹೇಳ್ತಾನಂತೆ, ಅಜ್ಜ ಅಜ್ಜ, ನೀನು ಮೊನ್ನೆ ಹೇಳ್ತಾ ಇದ್ದೆ ನಮ್ಮ ಮನಸ್ಸು ಅನ್ನೋ ಜಾಗದಲ್ಲಿ ಎರಡು ತರ ತೋಳ ಇರುತ್ತೆ, ಒಂದು ಒಳ್ಳೆ ತೋಳ, ಇನ್ನೊಂದು ಕೆಟ್ಟ ತೋಳ. ಹಾಗಾದ್ರೆ ಯಾವ ತೋಳ ನಾನು ಊಟ ಹಾಕ್ಬೇಕು, ಯಾವ ತೋಳ ಬೆಳೆಸ್ಬೇಕು, ಯಾವ ತೋಳ ಬೆಳೆಯುತ್ತೆ ಚೆನ್ನಾಗಿ? ಅಜ್ಜ ಹೇಳಿದ್ರಂತೆ, ಮಗು, ಯಾವ ತೋಳಕ್ಕೆ ನೀನು ಊಟ ಹಾಕ್ತೀಯ ಆ ತೋಳ ಬಲಿಷ್ಠವಾಗತ್ತೆ, ಅದು ಬೆಳೆಯುತ್ತೆ. ಹಾಗೆ ನಿಮ್ಮಲ್ಲಿ ನನ್ನಲ್ಲಿ ಯಾವುದು ಆ ಎರಡು ತೋಳಗಳು? ಒಳ್ಳೆ ತೋಳ, ಕೆಟ್ಟ ತೋಳ. ಏನು ತೋಳ ಅಂತಂದ್ರೆ ಇಲ್ಲಿ ಏನು ಒಳ್ಳೇದು ಕೆಟ್ಟದು ಅಂತಂದ್ರೆ ಸಹಜವಾಗಿ ದೈವಿಕ ಗುಣಗಳಿದಾವೆ,
ಅದೇ ರೀತಿ ಅದೇ ಮನಸ್ಸಿನಲ್ಲಿ ಕೆಲವು ಸರ್ತಿ ದುರ್ಯೋಧನನ ಗುಣಗಳು ಬರ್ತವೆ. ಈ ಎರಡರ ಮಧ್ಯೆನೇ ನಿಮ್ಮ ನನ್ನ ಜೀವನದ ಮಂಥನ ಆಗ್ತಾ ಇರೋದು. ದೇವತಾ ಗುಣಗಳು, ರಾಕ್ಷಸ ಗುಣಗಳೇ ನಿಮ್ಮನ್ನ ನನ್ನನ್ನ ಯಾವಾಗ್ಲೂ ಮಂಥನಕ್ಕೊಳಪಡಿಸ್ತಾ ಇರೋದು. ಈ ಮಂಥನ ಏನನ್ನ ಸೃಷ್ಟಿ ಮಾಡುತ್ತೆ? ನಾವೆಲ್ಲ ಕಥೆನೂ ಕೇಳಿದ್ದೇವೆ. ಈ ಮಂಥನದಲ್ಲಿ ಮೊದಲು ಸೃಷ್ಟಿಯಾಗೋದು ಹಾಲಾಹಲ. ಅಂತಂದ್ರೇನು? ಅವ್ರೇನ್ ಹೇಳಿದ್ರು, ಇವ್ರೇನ್ ಹೇಳಿದ್ರು, ಅದ್ಯಾಕೆ ಹೇಳಿದ್ರು, ಇದ್ಯಾಕೆ ಹೇಳಿದ್ರು, ನನಗೇನಾಯ್ತು, ಅದೇನಾಯ್ತು, ಈ ರೀತಿ ಎಲ್ಲ ವಿಷಯಗಳೇ ಹಾಲಾಹಲ. ಅದೇ ಈ ಒಂದು ಅದ್ಭುತವಾಗಿರೋ ಜೀವನದ ಒಂದು ರೀತಿ ವಿಷ. ಈ ಜೀವನ ಅನ್ನೋದು ಅದ್ಭುತವಾಗಿರೋ ಸಾಮಗಾನ, ತಾಳಬದ್ಧವಾಗಿ ಸುಶ್ರಾವ್ಯವಾಗಿ ಇರೋ ಒಂದು ಸಾಮಗಾನ. ಆದ್ರೆ ಎಲ್ಲಿ ಈ ಮಂಥನ ನಡೆಯುತ್ತೆ ಅಲ್ಲಿ ಒಂದು ರೀತಿ ವಿಷ ಉತ್ಪಾದನೆ ಆಗತ್ತೆ. ಈ ವಿಷದ ಉತ್ಪಾದನೆ ಆದಾಗ ಜೀವನ ಏನನ್ಸುತ್ತೆ? ಅಯ್ಯೋ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲಿ ಏನ್ ಹೇಳ್ಕೊಡ್ತಾ ಇದ್ದಾರೆ ನಮಗೆ? ಧ್ಯಾನಾವಸ್ಥಿತ ತದ್ ಗತೇನ ಮನಸ. ಈ ರೀತಿ ದೇವತಾ ಒಳ್ಳೇದು ಬೇಕು 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 ಬೇಕು, ಅಥವಾ ಒಳ್ಳೇದು ಒಳ್ಳೇದು, ಅಥವಾ ಬೇಡ ಬೇಡ ಬೇಡ, ಕೆಟ್ಟದು ಕೆಟ್ಟದು, ಈ ಎರಡನ್ನ ಮೀರಿದ ಒಂದು ಅವಸ್ಥೆ ಧ್ಯಾನದ ಅವಸ್ಥೆ. ಅಂದ್ರೇನು? ಜೀವನದಲ್ಲಿ ನಿಮಗೆ ನನಗೆ ಬೇಕಾಗಿರೋದು ಬರುತ್ತೆ, ಬೇಡದೇ ಇರೋದು ಬರುತ್ತೆ. ಬೇಕಾಗಿರೋದು ಬಂದಾಗ ನಾವೆಲ್ಲ ಏನ್ ಹೇಳ್ತೀವಿ? ಕೆಲವು ಸರ್ತಿ ಸ್ವಲ್ಪ ಮನಸ್ಸು ಒಳ್ಳೇದಾಗಿದ್ರೆ ಏನ್ ಹೇಳ್ತೀವಿ? ಓ ದೇವತೆ ಅನುಗ್ರಹ ಅಂತ ಹೇಳ್ತೀವಿ. ಬೇಡದಾಗಿರೋದು ಬಂದಾಗ ಅಯ್ಯಯ್ಯೋ ನನ್ಗೆ ಯಾತಕ್ಕೆ ಶಾಪ ಕೊಟ್ಟೆ ಅಂತ ಹೇಳ್ತೀವಿ. ವರ ಶಾಪ. ವರವನ್ನ ದೇವತೆಗಳು ಅಂತ ಹೇಳ್ತೀವಿ, ಶಾಪವನ್ನ ಅಯ್ಯೋ ಯಾರೋ ನನಗೆ ಬೇಡಲ್ದೇ ಇರೋರು ಕೊಟ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಒಂದ್ ರೀತಿನಲ್ಲಿ ಬೇಡದೇ ಇರೋರನ್ನ ನಾವೇನಂತ ಕರಿತೀವಿ? ರಾಕ್ಷಸರು ಅಂತ ಕರಿತೀವಿ ಅಲ್ವಾ? ಯಾಕೆ? ಅವ್ರ ಗುಣ ಏನು? ನಿಮಗೆ ಬೇಕಾಗಿಲ್ದೇ ಇರೋದನ್ನ ಕೊಡೋದು. ನಿಮಗೆ ಬೇಕಾಗಿರೋದನ್ನ ಕೊಡೋದು ಯಾರು? ದೇವತೆಗಳು. ಹೀಗೆ ನಾವು ಜೀವನವನ್ನೆಲ್ಲ ನೋಡ್ತಾ ಇದ್ದೀವಿ. ಏನೋ ನನಗೆ ಬೇಕಾಗಿರೋದು ಬೇಡದೇ ಇರೋದು ಎರಡು ಬರ್ತಾ ಇದೆ. ಬೇಕಾಗಿರೋದು ಬಂದಾಗ ಬೇಕು ಬೇಕು, ಬೇಡದೇ ಇರೋದು ಬಂದಾಗ ಬೇಡ ಬೇಡ ಅಂತ ಇದ್ದಾಗ ನನ್ನ ಮನಸ್ಸಿನಲ್ಲಿ ಏನಾಗುತ್ತೆ? ಘರ್ಷಣೆ ಶುರುವಾಗತ್ತೆ. ಯಾವಾಗ ಬೇಕಾಗಿರೋದು ಬಂದ್ರೂ ಸ್ವೀಕಾರ, ಬೇಡದಾಗಿರೋದು ಬಂದಾಗ್ಲೂ ಸ್ವೀಕಾರ, ಈ ರೀತಿ ಮನಸ್ಥಿತಿ ಏನಿದೆ ಅದೇ ನಿಜವಾದ ಧ್ಯಾನದ ಸ್ಥಿತಿ. ಧ್ಯಾನ ಅಂತಂದ್ರೆ ನಾವೇನೋ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ಅಂತ ಮಾತ್ರ ಅರ್ಥ ಅಲ್ಲ. ಧ್ಯಾನ ಅಂತಂದ್ರೆ ಏನು? ಜೀವನ. ಅಲ್ಲಿ ಬೇರೆ ಬೇರೆ ರೀತಿಯ ನಮಗೆ ವರ ಶಾಪ ಅಂತ ನಾವು ಸುಮ್ಮನೆ ಅದಕ್ಕೆ ಹೆಸರು ಕೊಡ್ತಾ ಇದ್ದೀವಿ. ಆದರೆ ಏನೋ ಬದಲಾವಣೆ ಬರ್ತಾ ಇದೆ. ಎರಡು ರೀತಿ ಬದಲಾವಣೆಗಳು ಕಾಣಿಸ್ತಾ ಇದೆ. ಒಂದು ರೀತಿ ಎರಡು ಅಂತ ಅನ್ನಿಸ್ತಾ ಇದೆ. ಆ ರೀತಿ ಏನೋ ಕಾಣಿಸ್ತಾ ಇರೋ ಬದಲಾವಣೆನ ನೀವು ನಾನು ಅದಕ್ಕೊಂದು ಪಟ್ಟ ಕಟ್ತಾ ಇದ್ದೀವಿ. ಇದು ವರ, ಇದು ಶಾಪ ಅಂತ. ಆದರೆ ಇದು ವರವೂ ಅಲ್ಲ, ಶಾಪವೂ ಅಲ್ಲ. ಇದು ಜೀವನದ ಗುಣ. ಸದಾ ಪರಿವರ್ತನೆಯೇ ಜೀವನದ ಗುಣ. ಇದನ್ನ ನೋಡಿ ಯಾವ ಮನಸ್ಸು ಎರಡನ್ನೂ ಬೇಕು ಅಥವಾ ಬೇಡ ಅನ್ನೋದನ್ನ ಮೀರಿ ಅದನ್ನ ನೋಡ್ಲಿಕ್ಕೆ ಕಲ್ತ್ಕೊಳ್ಳುತ್ತೆ, ಅಂತಹ ಮನಸ್ಸು ಧ್ಯಾನ ವಸ್ಥಿತ ತದ್ಗತೇನ ಮನಸ. ಅಂತಹ ಮನಸ್ಸು, ಯಾವ ಮನಸ್ಸು ಬದಲಾವಣೆನ ಬೇಕು ಅಥವಾ ಬೇಡ ಅನ್ನೋದನ್ನ ಬಿಟ್ಟು ಒಳ್ಳೆದು ಕೆಟ್ಟದು ಅನ್ನೋ ಒಂದು ಪಟ್ಟ ಕಟ್ಟೋ ಮನಸ್ಸಿನ ಸ್ಥಿತಿಯನ್ನ ಬಿಟ್ಟು ಯಾವ ಮನಸ್ಸು ಎರಡನ್ನು ತಟಸ್ಥವಾಗಿ ಸಂಪೂರ್ಣವಾಗಿ ಸ್ವೀಕಾರ ಮಾಡೋದನ್ನ ಕಲ್ತ್ಕೊಳ್ಳುತ್ತೋ, ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಯೋಗಿ, ಯೋಗಿ ಅಂತಂದ್ರೆ ಯಾರು? ಯಾರು ಒಂದಾಗಿದ್ದಾರೆ ಅವ್ರು ಯೋಗಿ. ಯಾವುದ್ರಲ್ಲಿ ಒಂದಾಗಿದ್ದಾರೆ? ಈ ರೀತಿ ಬದಲಾವಣೆ ಬರ್ತಾ ಇದ್ದಾಗ ಬೇಕು ಬೇಡ ಅನ್ನೋದೇ ಆ ಬದಲಾವಣೆಗೂ ನನಗೂ ತರೋ ಅಂತರ. ಯಾರು ಈ ಅಂತರವನ್ನ ಬಿಟ್ಟು ಆ ಒಂದು ಬದಲಾವಣೆಯಲ್ಲಿ ಒಂದಾಗಿದ್ದಾರೆ ಅಂಥವರು ಧ್ಯಾನದ ಸ್ಥಿತಿ, ಅಂಥವರು ನಿಜವಾದ ಯೋಗಿ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಅಂತಹ ಮನಸ್ಸಿನಲ್ಲಿ
ಆ ಒಂದು ಕಂಪನಗಳು, ಯಾವ ಕಂಪನಗಳು ಬೇಕು ಬೇಡ ಅಂತ ಉಂಟಾದ ಕಂಪನಗಳು, ಅದರ ಒಂದು ಕಂಪನಗಳ ಒಂದು ಅಲೆಗಳು ಯಾವಾಗ ಕಡಿಮೆ ಆಗತ್ತೆ, ಅಂತಹ ಮನಸ್ಸು ಒಂದು ರೀತಿಯಲ್ಲಿ ಶಾಂತವಾದ ಕನ್ನಡಿ. ಅಂತಹ ಕನ್ನಡಿನಲ್ಲಿ ಯಾರು ಈ ಎಲ್ಲ ಬದಲಾವಣೆಗಳನ್ನ ನೋಡ್ತಾ ಇರೋ, ಯಾರು ಅದು ನಾನು ಅನ್ನೋ ಒಂದು ಪ್ರತಿಫಲನ ಸ್ಪಷ್ಟವಾಗಿ ಕಾಣಿಸುತ್ತೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಪಶ್ಯಂತಿ. ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಯಾರು ನೋಡ್ತಾ ಇರೋದು? ಯಾಕಂದ್ರೆ ನೋಟವನ್ನೆಲ್ಲ ಬದಲಾವಣೆ ಮೇಲೆ ಇಟ್ಟಾಗ ಯಾರು ನೋಟಗಾರ ಅನ್ನೋದೇ ಮರ್ತೋಗ್ಬಿಡುತ್ತೆ. ನೋಟಗಾರನ್ನ ಯಾವಾಗ ನೋಡ್ಲಿಕ್ಕಾಗತ್ತೆ? ಆ ನೋಟಗಾರನ್ನ ನೋಡ್ಲಿಕ್ಕಿರೋ ಕನ್ನಡಿ ಯಾವುದು? ಇದೇ ಮನಸ್ಸು ಅನ್ನೋ ದರ್ಪಣನೇ. ಯಾವಾಗ ಈ ಮನಸ್ಸು ಅನ್ನೋ ದರ್ಪಣದಲ್ಲಿ ಬೇಕು ಬೇಡ ಅನ್ನೋ ಘರ್ಷಣೆಯನ್ನು ನಿಲ್ಲಿಸಿದಾಗ, ಒಳ್ಳೆಯದು ಕೆಟ್ಟದು ಅನ್ನೋ ಘರ್ಷಣೆಯನ್ನು ನಿಲ್ಲಿಸಿದಾಗ, ಆಗ ಈ ಮನಸ್ಸು ಶಾಂತವಾಗತ್ತೆ. ಅಂತಹ ಶಾಂತವಾದ ಮನಸ್ಸಿನಲ್ಲಿ ಯಾರ ಪ್ರತಿಫಲನ? ಆ ಭಗವಂತನ ಪ್ರತಿಫಲನ. ಆ ಒಂದು ದೃಶ್ಯದಿಂದ ಮಾತ್ರ ಜೀವನದಲ್ಲಿ ಬಿಡುಗಡೆ ಸಾಧ್ಯ. ಅದನ್ನ ಇಲ್ಲಿ ನಮಗೆ ಸುಂದರವಾಗಿ ಈ ರೀತಿ ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ಮುಂದೆ ನಾವು ಭಗವದ್ಗೀತೆಯನ್ನು ಕಲೀಲಿಕ್ಕೆ ಹೋದಾಗ ಇನ್ನು ಅನೇಕ ರೀತಿಯಲ್ಲಿ ಭಗವಂತ ನಿಮಗೆ ನನಗೆ ಈ ಜ್ಞಾನ ದೃಷ್ಟಿಯನ್ನು ಕೊಡ್ತಾರೆ. ಹರಿ ಓಂ. ಧನ್ಯವಾದಗಳು ಸರ್. ಈ ಶ್ಲೋಕದ ವಿಶ್ಲೇಷಣೆಯ ಮೂಲಕ ನಮ್ಗೆ ಬ್ರಹ್ಮ ದರ್ಶನವನ್ನೇ ಮಾಡಿಸ್ಬಿಟ್ರೆ. ಬಹಳ ಚೆನ್ನಾಗಿ ಹೇಳಿದ್ದೀರ ಸರ್. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಇಷ್ಟ ಮಾತ್ರ ಹೇಳ್ಬಲ್ಲೆ ಅಷ್ಟೇ. ಹೌದು, ಬಹಳ ಚೆನ್ನಾಗಿತ್ತು. ಎಷ್ಟು ವಿಶದವಾಗಿ ಕರೆಕ್ಟ್ ಆಗಿ ಅದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ವಿಜಯ್ಜಿ, ಚೆನ್ನಾಗಿತ್ತು. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಇಲ್ಲಿ ವಿದುಹು ಅಂದ್ರೆ ಏನ್ ಅರ್ಥ ಅಂತ? ಯಸ್ಯಾಂತಂ ನ ವಿದುಹು ವಿದುಹು ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಯಸ್ಯ ಅಂತಂ ನ ವಿದುಹು. ಒಂದ್ ನಿಮಿಷ ಅಮ್ಮ, ಈ ಸಂಸ್ಕೃತ ಪದದ ಅರ್ಥ ಏನು ಅಂತ ನೋಡೋಣ. ಹಾ, ನಮಗೆ ಸಂಸ್ಕೃತ ಬರ್ದೇ ಇರೋದ್ರಿಂದ ಯಸ್ಯ ಅಂತಂ ನ ವಿದುಹು. ಈಗ ಇಲ್ಲಿ ವಿದುಹು ಅಂದ್ರೆ ಅಮ್ಮ ಯಾವುದು ಪ್ರಖರವಾಗಿ ಕಾಣಿಸ್ತಾ ಇದೆ ಅಂತ ಅರ್ಥ ಅಮ್ಮ. ಶೈನಿಂಗ್ ಅಂತ ಬರ್ತಾ ಇದೆ ಅಮ್ಮ. ಓಕೆ ಓಕೆ, ಅಂದ್ರೆ ಲೈಟ್, ಅಂದ್ರೆ ಆದಿ ಅಂತ್ಯ ಇಲ್ಲದೆ ಇರೋ ಬೆಳಕು. ಪ್ರಖರವಾಗಿ ಸ್ಪಷ್ಟವಾಗಿ ಸ್ಥಿರವಾಗಿ ಕಾಣಿಸ್ಲಿಕ್ಕೆ ಶುರುವಾಗತ್ತಲ್ಲ. ಆದ್ರೆ ಅದೇನ್ ಕಾಣಿಸ್ತಾ ಇದೆ ಅದಕ್ಕೆ ಆದಿ ಅಂತ್ಯ ಇಲ್ಲ. ಕರೆಕ್ಟ್. ಅದನ್ನ ಈಗ ಅರಿವಿನ ಬೆಳಕು. ಆ ಅರಿವಿನ ಬೆಳಕು ಆತ್ಮಜ್ಯೋತಿ. ಸರಿ, ಓಕೆ, ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಏನಾದ್ರು ಕೇಳ್ಬೇಕು ಅನ್ನಿಸ್ತಿದ್ಯಾ? ನಿಲ್ಸೋಣ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಿ ಓಂ.